ನಿಮ್ಗೆ ಏನೋ ಮಾಡ್ಲೇಬೇಕು. ನ್ಯಾಯ ದೊರಕಿಸೋರಿಗೆ ನ್ಯಾಯ ಕೊಡ್ಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ 29 ನಾನು ಇವುಗಳಿಗಾಗಿ ಇವ್ರನ್ನು ದಂಡಿಸಬಾರದೆ, ಇಂಥ ಜನಗಳ ಮೇಲೆ ನಾವು ಕೋಪ ತೀರಿಸಲಿರುವೆನೆ, ಇದು ಸರ್ವೇಶ್ವರ ನಾನು ನೋಡಿ ಅಂತಂದ್ರೆ, ಇಂಥ ಕೆಟ್ಟ ಕೆಲಸ ಮಾಡೋರಿಗೆ ನಾನು ಎಂದಿಗೂ ಬಿಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭೀಕರವಾದ ಆಗ ಅಸಹ್ಯವಾದ ಘಟನೆ ಈ ನಾಡಿನ ಇನ್ನೊಂದಿದೆ ಅಂತ ಅಂದ್ರೆ, ಒಂದು ದೊಡ್ಡ ಅಸಹ್ಯ ಕಾರ್ಯಗಳ ಬಗ್ಗೆ ಯೇಸ್ವಾಮಿ ಹೇಳ್ತಾರೆ, ಸರ್ವೇಶ್ವರ ಹೇಳ್ತಾರೆ. ಏನಂತ ಹೇಳಿದ್ರೆ, ಪ್ರವಾದಿಗಳು ಸುಳ್ಳು ಪ್ರವಾದನೆ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರವಾದಿಗಳು ಬೇಡವಾದ ಕಾರ್ಯಗಳ ಬಗ್ಗೆ ಮಾತ್ರ ಪ್ರವಾದಿ ಮಾಡ್ತಾ ಇದ್ದಾರೆ. ಯಾಜಕರು ಅಂತವರಿಗೆ ಅಧಿಕಾರವನ್ನು ಪಡೆದು ದೊರೆತನ ಮಾಡುವಂತಕ್ಕಾಗುತ್ತೆ. ಅಂದ್ರೆ ಅಂತವರಿಗೆ ಇನ್ನೂ ಹೆಚ್ಚು ಪ್ರೇರಣೆ ಕೊಟ್ಟು ಅವ್ರಿಗೆ ಬೇಡದ ಕಾರ್ಯಗಳು ಮಾಡದೆ ಪ್ರೇರೇಪಣೆ ಕೊಡೋ ಜೊತೆಗೆ ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಜನರಿಗೆ ಇದು ಇಡಿಸುವುದು ಇಂಥದ್ದೇ ಅಂದ್ರೆ ಇಂಥ ಕಾರ್ಯಗಳು ಒಳಗ ನನ್ನ ಜನರು ಸಂತೋಷ ಪಡ್ತಾರೆ, ಅವ್ರು ಅವರೊಂದಿಗೆ ಇದ್ಕೊಂಡು ಇನ್ನೂ ಅವರೊಂದಿಗೆ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ. ಅಂತ್ಯ ಬಂದಾಗ ಏನು ಮಾಡೋರು ಇವ್ರು ಅಂತ ಕೇಳ್ತಾರೆ. ಅಂದ್ರೆ ಇಷ್ಟೊಂದು ಹೊಸ ಕಾರ್ಯಗಳು ಮಾಡಿ ದೇವರಲ್ಲಿ ಕಡೆಲಾತಿಗೆ ಸರ್ವೇಶ್ವರ ಏನ್ ಮಾಡ್ತಾರೆ, ಅಂತ್ಯ ಬಂದಾಗ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಂದ್ರೆ ನಿಜವಾಗ್ಲೂ ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ಆಗ್ತಾ ಇದೆ. ಅಂದ್ರೆ ಇಷ್ಟೆಲ್ಲ ಅವಸ್ಥೆಗಳಿದ್ರು ದೇವರು ನಿಮ್ನ ಅವರೆಡೆ ಕರಿತಿದ್ರು, ನೀವ್ ಯಾರು ಬರ್ದೆ ಲಾಸ್ಟ್ಲಿ ಇಂಥ ಒಂದು ಅವಸ್ಥೆ ಆದ್ರೂ ಕೊನೆಯ ಗಳಿಗೆಯಲ್ಲಿ ದೇವ್ರ ಹತ್ರ ನೀವು ಬರ್ಲೇಬೇಕಾಗಬಹುದು. ಅಂತ ಸಮಯ ಬಂದಾಗ ನೀವ್ ಏನ್ ಮಾಡ್ತಾ ಇದೀರಾ, ಏನ್ ಮಾಡ್ತೀರಾ ಅನ್ನೋದನ್ನ ಈ ವಚನ ಮುಖಾಂತರ ನಮ್ಗೊಂದು ಕ್ವಶನ್ ಮಾರ್ಕ್ ಆಗ್ತಾ ಇದೆ. ನಾವ್ ಹಾಗೆ ಇನ್ನು 6ನೇ ಅಧ್ಯಾಯದಲ್ಲಿ ಬಂದ್ರೆ, ಜೆರೂಸಲೇಮ್ ಸುತ್ತಮುತ್ತ ಶತ್ರುಗಳು, ಜೆರೂಸಲೇಮಿನ ಸುತ್ತಮುತ್ತ ಶತ್ರುಗಳಿಂದ ಇಲ್ಲಿ ಏನಂತ ವಚನ ಹೇಳ್ತಾ ಇದೆ, ಜೆರೂಸಲೇಮಿನಿಂದ ವಲಸೆ ಹೋಗಿರಿ, ತೊಕೋದಲ್ಲಿ ಕೊಂಬೊಂದಿರಿ, ಬೆತ್ತಕ್ಕೆ ಮೇಲೆ ಧ್ವಜವನ್ನೆತ್ತಿರಿ, ಏಕೆಂದರೆ ಅತಿ ವಿನಾಶವಾದ ವಿಪತ್ತು ಉತ್ತರ ತಲೆದೋರುವುದು ಅಂದ್ರೆ, ಕೆಟ್ಟ ಅತಿ ವಿನಾಶವಾದ ಆಪತ್ತು ಉತ್ತರದಿಂದ ತಲೆದೋರುವುದು, ಸುಂದರ ಹಾಗೂ ಸೊಂಪಾದ ಸಿಯೋನ್ ನಗರ ನಾಶವಾಗಲಿದೆ ಅಂತ ಹೇಳ್ತಾರೆ. ಅಂದ್ರೆ ಸುಂದರ ಸೊಂಪಾದ ಸಿಯೋನ್ ನಗರ ನಾಶವಾಗಲಿದೆ. ಯಾರಿಂದ ಅಂತ ಹೇಳಿದ್ರೆ, ವೈರಿಗಳಾದ ಕುರುಬರು ಬರ್ತಾ ಇದ್ರೆ, ಅವರು ತಮ್ಮ ಕುರಿಗಳಿಂದ ತಂದು ಅಲ್ಲಿ ನಮಗೆ ಕುರಿಗಳ ಟೆಂಟ್ ಎಲ್ಲ ಹಾಕಿ, ಅವರು ಒಂದೇ ವಚನ ಹೇಳ್ತಾರೆ, ಅವರು ಸಿಯೋನ್ನ ವಿರುದ್ಧ ಯುದ್ಧ ಸನ್ನರಾಗಿ ನಡು ಮಧ್ಯಾಹ್ನದಲ್ಲಿ ಯುದ್ಧಕ್ಕೆ ರೆಡಿ ಆಗ್ತಾ ಇದಾರೆ. ಅವ್ರು ಹೇಳ್ತಾ ಇದಾರೆ, ಈ ಮಧ್ಯಾಹ್ನ ಆಗಿದೆ, ಈ ಮಧ್ಯಾಹ್ನ ನಾವು ರೆಡಿ ಆದ್ರೆ ಸಂಜೆಗೆ ಎಲ್ಲಾ ಕಾರ್ಯಗಳು ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಸಂಜೆಯ ನೆರಳು ಆಗ್ಲೇ ಬಂದ್ಬಿಟ್ಟಿದೆ. ಹಾಗಾಗಿ ಎದ್ದು ರೆಡಿಯಾಗಿ ನಾವು ಮಧ್ಯರಾತ್ರಿ ಮೇಲೆ ಬಿದ್ದು ಅರಮನೆಗಳ ಹಾಳು ಮಾಡೋಣ, ಈ ಒಂದು ನಗರವನ್ನ ಹಾಳು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ವೇಶ್ವರ ಹೇಗೆ ಅಂತಂದ್ರೆ, ಸಿಯೋನ್ ಸುತ್ತ ಮರಗಳನ್ನು ಕಡ್ದಾಕಿ ಅಲ್ಲಿ ಒಂದು ದಿಬ್ಬಗಳನ್ನ ಮಾಡಿ, ನಗರದಲ್ಲಿ ದರೋಡೆ ದಬ್ಬಾಳಿಕೆ ತುಂಬಿ ಹೋಗಿದೆ. ಹಾಗಾಗಿ ತೊಟ್ಟಿ ನೀರುಗಳು ನೀಚತನವನ್ನು ನಿಶ್ಚಳವಾಗಿ ಇಟ್ಟು, ಅಂದ್ರೆ ಒಂದು ನೀರುಗಳು ತೊಟ್ಟಿಯಲ್ಲೇ ನೀರುಗಳು ನಿಶ್ಚಲವಾದ ಎಲ್ಲ ಅವಸ್ಥೆಗಳು ಇಟ್ಕೊಂಡಿದೆ. ಅದಕ್ಕೆ ಅಂದ್ರೆ ಅಲ್ಲಿ ಎಲ್ಲ ಹುಟ್ಟುಗಳ ಅವಸ್ಥೆ ಎಂತಂದ್ರೆ ದುಷ್ಟರ ಅವಸ್ಥೆಗಳೇ, ದುರವಸ್ಥೆಗಳೇ ತುಂಬುವ ಒಂದು ಕಾರ್ಯಗಳಾಗ್ತಾ ಇದೆ. ಹಾಗೆ ಬರೀ ಅಲ್ಲಿ ನಡೆಯುವುದೇ ಕೊಳ್ಳೆಗಳು, ಹಿಂಸಾಚಾರಗಳಾಗಿದೆ. ಹಾಗೆ ಎಲ್ಲರೂ ರೋಗ ರುಜಿನ ಗಾಯಗಳಿಂದ ಗಾಯಗಳಿರೋ ನನ್ನ ಕಣ್ಣಿಗೆ ಸದಾ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿರೋರೆಲ್ಲ ಈ ಒಂದು ಅವಸ್ಥೆಯಲ್ಲಿ ನನ್ನ ಕಣ್ಣು ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಜೆರೂಸಲೇಮ್ ಎಚ್ಚರಿಕೆ ನಡೆದುಕೋ, ಇಲ್ಲಾದ್ರೆ ನಾನ್ ನಿನ್ನ ಅಗಲಿ ಬಿಡುವನು, ಅಂದ್ರೆ ನಾನ್ ನಿನ್ನಿಂದ ಹೊರಟು ಹೋಗ್ತೀನಿ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಗೊತ್ತು ನಾವು ಯಾವಾಗ ಪರಿಶುದ್ಧದಲ್ಲಿ ಇರ್ತೀವಿ ಆಗ ದೇವರು ನಮ್ಮೊಂದಿಗೆ ಇರ್ತಾರೆ. ಯಾವಾಗ ನಾವು ಪರಿಶುದ್ಧ ಇಲ್ಲದೆ ಇರೋಂಥದ್ದು ಆಗ ದೇವರು ನಮ್ಮಿಂದ ಏನು ಕಾರ್ಯ ಮಾಡದ ಒಂದು ಅವಸ್ಥೆ ಆಗುತ್ತೆ ಅನ್ನ ಇದ್ರ ಮುಖಾಂತರ ಏನಿದೆ, ನಿನ್ನನ್ನು ಪಾಳು ಬಿಡುವ ನಿರ್ಜನ ಪ್ರದೇಶನಾಗಿಸ್ಬಿಡ್ತೀನಿ ಅಂತ ಹೇಳಿದ್ರೆ, ನಿನ್ನ ಪಾಳು ಬಿಡುವ ನಿರ್ಜನ ಪ್ರದೇಶ ಅಂತ ಹೇಳಿದ್ರೆ ನಿನ್ನಿಂದ ಏನು ಪ್ರಯೋಜನ ಆಗೋದು ಒಂದಲ್ಲ, ಅಲ್ಲಿ ಯಾರು ವಾಸ ಮಾಡಕ್ ಯಾರು ವಾಸ ಮಾಡಕ್ ಇಲ್ದೇ ಇರೋ ಒಂದು ಅವಸ್ಥೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ. ಯಾಕೆ ಇಂಥ ಒಂದು ಅವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ, ವಚನ ತುಂಬಾ ಕ್ಲೀನ್ ಇದೆ ಅಂದ್ರೆ, ತನ್ನಲ್ಲಿ ನೀಚತನ ನಿಶ್ಚಳವಾಗಿ ಇಟ್ಕೊಂಡಿದ್ದಾನೆ ಅಂದ್ರೆ, ನೀಚ ಕಾರ್ಯಗಳು ಮಾಡಿ ಬೇಡವಾದ ಕಾರ್ಯಗಳು ಮಾಡಿ ತನ್ನಲ್ಲಿ ಇಟ್ಕೊಂಡು ಅಂತ ಒಂದು ಅವಸ್ಥೆಯಲ್ಲಿರೋರ್ನ ಈ ಒಂದು ಅವಸ್ಥೆ ತಂದಾಗ್ತೀನಿ. ಅಂದ್ರೆ ಅಲ್ಲಿ ಏನು ಇಲ್ಲದೆ ಒಂದು ನಿರ್ಜನ ಪ್ರದೇಶ ಮಾಡ್ಬಿಡ್ತೀನಿ, ಆ ಒಂದು ಅವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಮುಂದೆ ವಚನ ಇದೆ, ದಂಗೆಕೋರ ಇದೆ, ಸರ್ವೇಶ್ವರ ಸ್ವಾಮಿ ಸರ್ವಶಕ್ತ ಸರ್ವೇಶ್ವರ ಸ್ವಾಮಿ ನನಗೆ ಹೇಗೆಂದ್ರು, ಇಸ್ರೇಲ್ ಅಳಿದಿರುವುದನ್ನು ದ್ರಾಕ್ಷಿ ಎಲೆಗಳನ್ನು ತುಂಬೋ ಆಯ್ದುಕೊಂಡು ಹಣ್ಣನ್ನು ಕೀಳುವಂತೆ ನಿನ್ನ ಕೈಗೆ ಮತ್ತೆ ರೆಂಬೆಗಳು ಹಾಕು ಅಂದ್ರೆ, ಈ ಎಲ್ಲಾ ದ್ರಾಕ್ಷಿ ಕಿತ್ತಿ ಲಾಸ್ಟ್ ಅಲ್ಲಿ ಉಳಿಯೋ ದ್ರಾಕ್ಷಿಗಳನ್ನ ಕೇಳಕ್ಕೆ ತುಂಬಾ ಸೂಕ್ಷ್ಮವಾಗಿ ಕೇಳ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಅದು ಚಿಕ್ಕ ಚಿಕ್ಕ ದ್ರಾಕ್ಷಿ. ಹಾಗಾಗಿ ಅಂತವ್ರನ್ನ ಸೇರಿಸ್ಕೊಂಡು ನೀವು ಆ ಅವ್ರ ರೆಂಬೆಗಳನ್ನ ಹಣ್ಣನ್ನು ಕೀಳೋ ಕೈ ಹಾಕು ಅಂತಿದೆ. ಅದಕ್ಕೆ ನಾನು ಯಾರು ಸಂಗಡ ನಾನು ಮಾತನಾಡಲಿ ಅವರನ್ನು ಗಮನಿಸುವಂತೆ ಮಾಡಲಿ, ಅವರ ಕಿವಿ ಮಂದ ಅವರ ಕೇಳಿಸುವುದಿಲ್ಲ. ಅಂದ್ರೆ ಈ ಒಂದು ಅವಸ್ಥೆಯಲ್ಲಿ ಅಂದ್ರೆ ಅಷ್ಟೊಂದು ತಾಳ್ಮೆ ಇರುವಂತ ವ್ಯಕ್ತಿಗಳನ್ನ ಯಾರನ್ನ ಹುಡುಕಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಎಂತ ಹೇಳಿದ್ರೆ, ಅವರಿಗೆ ತಿರಸ್ಕೃತ ಆದವರು ರುಚಿಸುವುದಿಲ್ಲ, ಆದ ಕಾರಣವೇ ನಿಮ್ಮ ಕೋಪ ನನ್ನಲ್ಲಿ ತುಂಬಿ ತುಳುಕಿದೆ. ಅಂದ್ರೆ ಈ ಒಂದು ಅವಸ್ಥೆಯಲ್ಲಿ ಇಂಥ ಒಂದು ಅವ್ರನ್ನ ಹುಡುಕ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಸರ್ವೇಶ್ವರ ಎರೆಮೆ ಮೇಲೆ ಕೋಪ ತಗೋತಾರೆ ಅಂತ ಹೇಳಿದ್ರೆ, ಸ್ವಾಮಿ ನಾನು ಅವ್ರ ಮೇಲೆ ನೀವು ನನ್ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ, ನನಗೆ ತಡೆದು ಸಾಕಾಯ್ತು ಅಂತ ಹೇಳಿ ಅಂದ್ರೆ
ಯೆರೆಮೀಯ ಹೇಳ್ತಾರೆ, ನನಗೆ ಈ ಒಂದು ಅವಸ್ಥೆನ ತಡ್ಕೊಂಡು ಸಾಕಾಯ್ತು. ನೀವ್ ಅಲ್ಲಿಂದ ಕಾರ್ಯ ಹೇಳ್ತಾರೆ, ನಾವ್ ಇಲ್ಲಿಂದ ಕಾರ್ಯ ಮಾಡಕೋದು ಯಾರು ನನಗೆ ಸಿಗ್ತಾ ಇಲ್ಲ, ನನ್ನ ಮಧ್ಯೆ ಏನ್ ಮಾಡ್ಲಿ ಒಂದು ಅವಸ್ಥೆಯಿಂದ. ಅವಾಗ ಸರ್ವೇಶ್ವರ ಹೇಳ್ತಾ ಇದಾರೆ, ಹಾಗಾದ್ರೆ ನಿನ್ನ ಕೋಪವನ್ನು ಬೀದಿಯ ಮಕ್ಕಳ ಮೇಲೆಯೂ, ಹೆಂಡತಿ ಮುದುಕರ ವಯೋವೃದ್ಧರ ಅಪ್ಪರಿಸಬಹುದು, ಅವರ ಹೆಂಡತಿ ಮನೆಗಳೆಲ್ಲವೂ ಅನ್ಯರ ಪಾಲುವುದು. ಅಂದ್ರೆ ನನ್ನ ಕೋಪನ ಅವರ ಮೇಲೆ ನಾನು ತೀರಿಸ್ತೀನಿ ಅಂತ ಹೇಳ್ತಾ ಇದ್ರೆ, ಆಗ ನಾಡಿ ನಿವಾಸಿಗಳ ಮೇಲೆ ಕೈ ಮಾಡುವುದು ನೆಂಬುದು ಖಚಿತ. ಇದು ಸರ್ವೇಶ್ವರ ನನ್ನ ನುಡಿ. ಚಿಕ್ಕವರಿಂದ ಮೊದಲುಗೊಂಡು ಎಲ್ಲರೂ ಅನ್ಯಾಯ ದೋಚಿಕೊಳ್ಳುತ್ತಲೇ ಇದ್ದಾರೆ. ಪ್ರವಾದಿಗಳ ಮೊದಲಾಗಿ ಯಾಜಕರ ಸಕಲರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರ್ಯಾರಿದ್ದಾರೆ ಚಿಕ್ಕವರಿಂದ ದೊಡ್ಡವರ ಗಂಟನು, ಯಾಜಕರಿಂದ ಪ್ರವಾದಿಗಳಂಟು ಎಲ್ಲರೂ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ, ಅವರ ವಚನ ಹೇಳ್ತಾರೆ, ನನ್ನ ಜನರು ಗಾಯಗಳು ಗುಣವಾಗದಿರು ಅವ ಕೇವಲ ಮಚ್ಚೆಗಳು ಎಂಬಂತೆ ಎಲ್ಲ ಚೆನ್ನಾಗಿದೆ ಎಂದು ಸಮಾಧಾನ ಹೇಳಿ ವಂಚಿಸಿದ. ಅಂದ್ರೆ ಅವ್ರು ಇನ್ನೂ ಏನು ಗುಣವಾಗಿಲ್ಲ, ಅವ್ರಿಗೆ ತುಂಬಾ ಗಾಯಗಳಿದೆ, ನೋವುಗಳಿದೆ, ಆದ್ರೂ ನಮ್ಗೇನು ಇಲ್ಲ ನಮ್ಗೇನು ಇಲ್ಲ ಅಂತಾನು ಅವ್ರ ಸಮಾಧಾನ ಮಾಡ್ಕೊಂಡಿದೆ. ಇಂಥ ಈ ಅಸಹ್ಯ ಕಾರ್ಯಗಳು ಮಾಡಿದ್ರು ಅವಮಾನಕ್ಕೆ ಗುರಿಯಾಗಿದ್ರು. ಹೇಳ್ದಷ್ಟು ನಾಚಿಕೆ ಇಲ್ಲದೆ ಅವರಿಗೆ ಲಜ್ಜೆ ಗಂಧವೂ ಇಲ್ಲ, ಆದ ಕಾರಣ ಬೇರೆಯವರಂತೆ ಇವರು ಬೀಳೋರು, ನಾನು ದಂಡಿಸುವಾಗ ಅವ್ರು ಹೇಳಲಾಗಂತೆ. ಅಂದ್ರೆ ಇಂಥ ಒಂದು ಅವಸ್ಥೆ ಇದ್ರು ಅವ್ರನ್ನು ಮುಂದೆ ಹೇಳ್ದರ ಒಂದು ಅವಸ್ಥೆ ತಂದಾಕ್ತೀನಿ ಅಂತ ಹೇಳಿದ್ರು. ಮುಂದೆ ವಚನ ಹೇಳಿದ್ರೆ, ದೇವರ ಮಾರ್ಗ ತೊರೆದ ಇಸ್ರೇಲ್ ಅಂದ್ರೆ ದೇವರಿಂದ ಬಿಟ್ಟು ಜೀವಿಸ್ತಾ ಇಸ್ರೇಲ್ ರಾಜ್ಯರು. ಸರ್ವೇಶ್ವರ ತಮ್ಮ ಜನಾಂಗರಿಗೆ ನೀವು ದಾರಿ ಕೊಡೋ ಸ್ಥಳ ನಿಂತು ನೋಡಿದಿರಿ, ಸನಾತನ ಮಾರ್ಗವನ್ನು ಯಾವುದು, ಸನ್ಮಾರ್ಗ ಎಲ್ಲಿದೆ ಎಂದು ವಿಚಾರಿಸಿರಿ, ಅದರಲ್ಲಿ ಮುನ್ನಡೆ, ಆಗ ನಿಮಗೆ ಮನ ನೆಮ್ಮದಿ ದೊರಕುವುದು. ಅಂದ್ರೆ ನಾನ್ ನಿಮಗೆ ಎರಡು ಹಾದಿ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಸನ್ಮಾರ್ಗ ತೋರಿಸ್ತಾ ಇದೀನಿ, ಸನಾತನ ಮಾರ್ಗ, ಮತ್ತೆ ಇನ್ನೊಂದು ಎರಡು ಮಾರ್ಗ ತೋರಿಸ್ತಾ ಇದೀನಿ. ಅದರಲ್ಲಿ ನೀವು ಸನ್ಮಾರ್ಗದಲ್ಲಿ ಮುನ್ನಡೆಯಿರಿ, ಆಗ ನಿಮ್ಮ ಮನದಲ್ಲಿ ನೆಮ್ಮದಿ ದೊರಕುವುದು ಅಂತಂದ್ರೆ, ಯಾವಾಗ ನಮ್ಗೆ ಗೊತ್ತು ಆದಿಕಂಡ್ ನಾವು ತುಂಬಾ ಕಾರ್ಯ ಅಂತ ಹೇಳಿದ್ರೆ, ನಾನು ನಾಶವನ್ನು ಎರಡು ತೋರಿಸ್ತೀನಿ. ಆದಿಲಿ ನಿಮ್ಗೆ ಎರಡು ಅಂದ್ರೆ ಒಂದು ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ತೋರಿಸ್ತೀನಿ, ನೀವು ಅದ್ರಲ್ಲಿ ಯಾವ ಕಾರ್ಯ ಹಾಕ್ಕೋತೀರಾ ಆ ತರ ನಿಮ್ಗೆ ಜೀವನ ಅಂತ. ಅದೇ ಇಲ್ಲೂ ಅದೇ ವಚನ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಒಳ್ಳೇದು ಕೆಟ್ಟದ್ದು ತೋರಿಸ್ತಾ ಇದೀನಿ, ನೀವ್ ಯಾವ್ದ್ರಲ್ಲಿ ನಡಿಬೇಕು ಅಂತ ಹೇಳಿ, ನೀವು ಒಳ್ಳೇದ್ರ ನಡೆದ್ರೆ ನಿಮ್ಗೆ ಮನ ನೆಮ್ಮದಿ ದೊರಕುವುದು ಅಂತ ಹೇಳ್ಬೇಕು. ಆದ್ರೆ ಜನರು ಇಲ್ಲ ನಾವು ಅದರಲ್ಲಿ ನಡೆಯುವುದೇ ಇಲ್ಲ ಅಂದ್ರೆ, ಅವರೆಲ್ಲ ನಮ್ಮಂತೆ ಮೊಂಡು ಸಹೋದರಿ ಅಂತ ಹೇಳ್ತಾರೆ, ನಾವು ಅದ್ರಲ್ಲಿ ನಡೆಯುವುದಿಲ್ಲ. ಸರ್ವೇಶ್ವರ ಸ್ವಾಮಿ ಕಾವಲುಗಾರ ನೇಮಿಸಿ ಕಾಳೆಯನ್ನು ಕೂಗುವುದಿ, ಅವರು ಇಲ್ಲ ಕೇಳುವುದಿಲ್ಲ. ಅಂದ್ರೆ ಸರ್ವೇಶ್ವರ ಏನ್ ಮಾಡಿದ್ರು ನಾವು ಅದನ್ನ ಕೇಳುವುದಿಲ್ಲ ಅಂತ ಹೇಳ್ತಾ ಇದ್ರೆ, ರಾಷ್ಟ್ರಗಳ ಅರಸ ನನ್ನ ಜನರು ಸಂಭವಿಸುವ ಗಮನಿಸಿರಿ, ಜಗವೇ ಕೇಳಿದು ಈ ಜನರು ನನ್ನ ಮಾತ ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದಾರೆ, ಆದ್ದರಿಂದ ಅವರ ಮೇಲೆ ಕೇಳನ್ನು ಬರಮಾಡುವೆ, ಇದು ಯೋಜನೆಗಳಿಗೆ ಅದೇ ತಕ್ಕ ಪ್ರತಿಫಲ. ಹೇಳ್ತಿದ್ರೆ, ಇವ್ರು ನನ್ನ ಮಾತು ಏನು ಕೇಳಲ್ಲ, ನಾನು ಇವ್ರನ್ನ ನಾಶ ಮಾಡ್ತೇನೆ, ಯಾಕೆಂದ್ರೆ ಇವ್ರು ನನ್ನ ಬೋಧನೆಯನ್ನು ಅಸಡ್ಡೆ ಮಾಡ್ತಾ ಇದಾರೆ, ಅವರ ಕೇಡು ಬರ ಮಾಡ್ಕೊಳ್ತಾ ಇದ್ದಾರೆ, ಅವರವ್ರ ಕೇಡನ್ನ ಅವ್ರು ಬರ ಮಾಡ್ತಾ ಇದಾರೆ, ನಾನು ಇವ್ರ ಮೇಲೆ ಕೇಡು ಬರ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಅವರು ಶೋಭೆದ ಧೂಮಪಾನದಲ್ಲಿ ದೂರದೇಶ ಒಳ್ಳೆ ಸುಗಂಧ ತಂದು ನನಗೆ ಅರ್ಪಿಸುವುದರಿಂದ ನನಗೆ ಏನು ಪ್ರಯೋಜನ ಇಲ್ಲ, ಅವರು ಒಪ್ಪಿಸುವ ದಹನ ಬಲಿಗಳು ನಾನು ಮೆಚ್ಚುವುದಿಲ್ಲ. ಅಂದ್ರೆ ನೀವು ಹೊರ ದೇಶದಿಂದ ಸುಗಂಧ ಧೂಮಪಾನಗಳು ಒಳ್ಳೊಳ್ಳೆ ಸುಗಂಧಗಳನ್ನು ತಂದು ನನ್ಗೆ ಅರ್ಪಿಸಿದರೆ, ಆದ್ರೆ ನನಗೆ ಇದ್ಯಾವುದು ನಾನು ಮೆಚ್ಚುವುದಿಲ್ಲ ಅಂದ್ರೆ ಸರ್ವೇಶ್ವರ ಇದ್ಯಾವುದು ಮೆಚ್ಚುವುದಿಲ್ಲ ಅಂತ. ಯಾಕೆಂದ್ರೆ ಸರ್ವೇಶ್ವರನ ನಮ್ಗೆ ಗೊತ್ತು ಕಾರ್ಯಗಳು, ಸರ್ವೇಶ್ವರನ ಕಾರ್ಯಗಳಲ್ಲಿ ಯಾವಾಗ್ಲೂ ನಮಗೆ ನಾವು ತಿಳ್ಕೊತೀವಿ ಅಂತ ಹೇಳಿದ್ರೆ, ದೇವರಿಗೆ ಒಳ್ಳೊಳ್ಳೆ ಸುಗಂಧ ಕಾರ್ಯ, ದೇವ್ರಿಗೆ ಕಾಣಿಕೆ ಅದೆಲ್ಲ ಕೊಡುವಾಗ ದೇವ್ರು ಇಷ್ಟಪಡ್ತಾರೆ. ನಿಜವಾಗ್ಲು ವಯಸ್ಸನ್ನ ತುಂಬಾ ಕೀರ್ತನೆಗಾರರು ಹೇಳ್ತಾ ಇದೆ 50ನೇ 60ನೇ ಎಲ್ಲ ನಾನೇ ಸೃಷ್ಟಿ ಮಾಡಿದೆ, ಅದು ನಮ್ಗೆ ತಂದು ನೀವು ನನ್ನೇ ಅಂತದೆ, ನನಗೆ ಇದ್ಯಾವ್ದು ಬೇಕಾಗಿಲ್ಲ, ನನಗೆ ಬೇಕಾಗಿದ್ದು ನಿಮ್ಮ ಸಮಯ, ನಿಮ್ಮ ಒಳ್ಳೆ ಸ್ವಭಾವ, ಒಳ್ಳೆತನಗಳು ಮಾತ್ರ ನನಗೆ ಬೇಕಾಗಿರೋದು ಯಾವಾಗಲೂ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ವಚನ ಮುಖಾಂತರ ಈ ಒಂದು ಕಾರ್ಯ ಹೇಳ್ತಾ ಇದ್ದಾರೆ, ನಿಮ್ಮ ಯಾವ ಕಾರ್ಯ ನಮಗೆ ಬೇಕಾಗಿಲ್ಲ, ನಿಮ್ಮ ಯಾವ ಕಾಣಿಕೆಗಳು ದೇವ್ರ ಇಷ್ಟಪಡುವ ವಚನ ಹೇಳ್ತಾರೆ, ಅವರು ಒಪ್ಪಿಸುವ ದಹನ ಬಲಿಗಳು ನಾನು ಮೆಚ್ಚುವುದಿಲ್ಲ, ಅವರ ಯಜ್ಞಗಳು ನನಗೆ ಇಷ್ಟವಿಲ್ಲ, ಆದ ಕಾರಣ ಜನರ ಅಡ್ಡಿ ಆತಂಕಗಳು ಒಡ್ಡುತ್ತೇನೆ, ಎತ್ತವರ ಮಕ್ಕಳು ಎಡುಗುಳುವರು, ನೆಂಟರಿಷ್ಟು ನಾಶವಾಗುವರು, ಇದು ಸರ್ವೇಶ್ವರ ನನ್ನ ನುಡಿ. ಎಲ್ಲ ಕಾರ್ಯಗಳನ್ನ ಇಲ್ಲಿ ವಚನ ಮುಖಾಂತರ ತೋರಿಸ್ಕೊಳ್ತಾರೆ. ಯಾಕಂದ್ರೆ ದೇವರಿಗೆ ನಾವು ಕೊಡುವಾಗ ನಮಗ್ ಮಾತ್ರ ತೃಪ್ತಿ ಆಗೋದು, ದೇವರಿಗೆ ಆ ಕಾರ್ಯಗಳಿಂದ ಎಲ್ಲೂ ತೃಪ್ತಿ ಆಗಲ್ಲ. ಯಾಕಂದ್ರೆ ಜನಗಳು ತುಂಬಾ ಕಾರ್ಯಗಳು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಅವರು ತೃಪ್ತಿಗಾಗಿ ಮಾತ್ರ. ದೇವರು ಇಂಥ ಕಾರ್ಯದಲ್ಲಿ ಎಲ್ಲೂ ತೃಪ್ತಿ ಪಡಲ್ಲ. ಇದು ನಮ್ಗೆ ವಚನ ಮುಖಾಂತರ ಯಾವಾಗ ಪ್ರೇರಣೆ ಕೊಡ್ತಾ ಇದ್ದಾರೆ. ನಾವೀಗ ಮುಂದೆ ವಚನ ಮತ್ತೆ ಸುರೇಶ್, ಈಗ ಉತ್ತರದ ಒಂದು ರಾಷ್ಟ್ರ ಬರ್ತೀನಿ, ಅದು ದೊಡ್ಡ ಬಲಿಷ್ಠ ರಾಷ್ಟ್ರವಾಗುದು, ಜಗದ ಕಟ್ಟಗಳನ್ನು ಬರುತ್ತೆ, ಅದು ಬಿಲ್ಲನ್ನು ಈಟಿಯನ್ನು ಹಿಡಿದಿದ್ದಾರೆ, ಅವರು ಕ್ರೂರಿಗಳು ನಿಷ್ಕೃರು, ಅವರ ಧ್ವನಿ ಸಮುದ್ರ ಅಂತೆ ಬೋರ್ಗಳಿದೆ. ಅಂದ್ರೆ ಅವ್ರು ಅಷ್ಟೊಂದು ತುಂಬಾ ಶಕ್ತರಾಗಿ ಬರ್ತಾ ಇದ್ರೆ, ಅವರು ಕುದುರೆ ಏರಿದ್ದಾರೆ, ಸಿಯೋನ್ ನಗರಿಯ ಈ ಶತ್ರು ಸೇನೇಶ್ವರ ನಿನ್ನ ಮೇಲೆ ಯುದ್ಧ ಸನ್ನದ್ಧರಾಗಿದ್ದಾರೆ, ಜೆರುಸಲೇಮ್ ಮೇಲೆ ಈ ಸುದ್ದಿಯ ಕೇಳಿದಾಗ ನಿಮ್ಮ ಕೈಕಾಲು ಜೋತು ಬೀಳುವು. ಅಂದ್ರೆ ನೀವು ಇಷ್ಟೆಲ್ಲಾ ಕಾರ್ಯ ಮಾಡಿದ್ರು, ನೀವು ದೇವರಿಗೆ ಶರಣಾಗದವರು,
ಇಂಥ ಒಂದು ಅವಸ್ಥೆ ಬಂದಾಗ ನೀವು ನಮ್ಗೆ ಶರಣಾಗ್ತೀರಿ ಅಂತ ಹೇಳಿದ್ರೆ ಊರ ಹೊರಗೆ ದಾರಿಯಲ್ಲಿ ನಡೆಯುವಂತೆ ಅಂದ್ರೆ ಹೊರಗಡೆ ಎಲ್ಲೂ ನೀವು ಹೋರಾಡಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲ ವೈರಿಗಳು ನಿಮ್ನ ಎದುರಿಸುವಂತ ಕಾರ್ಯಗಳು ನಡೀತಾ ಇದ್ವು. ಇಷ್ಟೆಲ್ಲ ಕಾರ್ಯಗಳು ನೀವು ನನ್ನ ಅಲ್ಲಿ ಒಂದು ಸರ್ವೇಶ್ವರನಿಗೆ ನನ್ನ ಪ್ರಜೆಕೋರೆ ಗೋಣಿ ತೊಟ್ಟು ಸುತ್ತಿಕೊಂಡು ಬೂದಿ ಬಿದ್ದು ಓಡಾಡಿ ಇದ್ದ ಒಬ್ಬನೇ ಮಗನ್ನು ಕಳೆದುಕೊಂಡಿದ್ರಿ. ದುಃಖಪಟ್ಟು ಘೋರವಾದ ಪ್ರಲಾಪನೆ ಮಾಡಿ ಕೊಳ್ಳೆಗಾರ ತಪ್ಪ ನಿನ್ನ ಮೇಲೆ ಬೀಳದೆ ಎಂಬುದು ಮನದಲ್ಲಿಡಿ. ಅಂದ್ರೆ ಎಲ್ಲಾ ಅವಸ್ಥೆಗಳಿಂದ ನೀವು ಲಾಸ್ಟ್ಲಿ ದೇವರನ್ನೇ ಅವಲಂಬಿಸಿಕೊಂಡು ಒಂದು ಅವಸ್ಥೆ ನಿಮ್ದು ಆಗುತ್ತೆ. ಆಗ ಸರ್ವೇಶ್ವರ ಸ್ವಾಮಿ ಎರೆಮೀನಿಗೆ ಹೇಗೆಂದರು, ನಿನ್ನನ್ನು ನನ್ನ ಜನವೆಂಬ ಆದುರಿಗೆ ಶೋಧನೆಗಾಗಿ ನೇಮಿಸಿದ್ದೇನೆಂದ ಈ ಜನರ ಶೋಧನೆಗೆ ನಿನ್ನ ಕಳ್ಸಿಕೊಡ್ತಾ ಇದ್ದೀನಿ. ನೀನು ಈ ಜನರ ಶೋಧನೆ ಮಾಡು, ನೀನು ಅವ್ರನ್ನ ಪರೀಕ್ಷಿಸು. ಅವರಿಗೆ ಕೆಲವು ದ್ರೋಹಿಗಳು ಚಾಡಿ ಹೇಳ್ತಿದ್ದಾರೆ, ತಿರುಗಾಡುತ್ತಿದ್ದಾರೆ. ತಾಮ್ರ ಕಬ್ಬಿಣ ಸಮಾನರು ಅಂದ್ರೆ ಅವಿರೋ ಸ್ವಭಾವ, ತಾಮ್ರದಂತೆ ಕಬ್ಬಿಣಂತೆ ಅವರ ಎಲ್ಲ ಕೇಡಿಗರು. ತಿದಿ ಬುಸುಗುಟ್ಟುತ್ತಿರುವರು, ಸೀಸ ಉರಿಯಿಂದ ಸುಟ್ಟು ಹೋಗುತ್ತಿರುವರು. ಅಕ್ಕಸಾಲಿಗನು ಎಷ್ಟು ಶೋಧಿಸಿದ್ರು ಅವರ ಶ್ರಮವೆಲ್ಲ ವ್ಯರ್ಥ. ಅಂದ್ರೆ ಇವ್ರನ್ನ ಅಕ್ಕಸಾಲಿಗ ಚಿನ್ನ ಮಾಡೋನು ಅವನಿಗೆ ಶೋಧಿಸಿ ಉತ್ತಮ ಚಿನ್ನ ಮಾಡೋದಂಗೆ ಇವರು ಶೋಧಿಸಿ ಉತ್ತಮ ತೆಗೀರಿ ಅಂತ ಹೇಳಿದ್ರೆ, ಆದ್ರೂ ಇವ್ರ ಶ್ರಮವೆಲ್ಲ ವ್ಯರ್ಥ. ಯಾಕಂತ ಹೇಳಿದ್ರೆ ಅವ್ರ ಕಷ್ಟ ಮೇಲವನ್ನು ಅವನಿಂದ ತೆಗಿಯಲಾಗ, ಅಂದ್ರೆ ಅವರ ಕೆಟ್ಟತನ ಇವ್ರಿಗೆ ತೆಗಿಯಕ್ ಆಗ್ತಾ ಇಲ್ಲ ಅನ್ನೋ ಇಲ್ಲಿ ಸರ್ವೇಶ್ವರ ಎರೆಮಿಯನ್ ಮುಖಾಂತರ ಎರೆಮಿಯ ಹೇಳ್ತಾ ಇದಾರೆ. ನೀನು ಒಬ್ಬೊಬ್ಬರನ್ನ ಪರೀಕ್ಷೆ ನೋಡಿ, ಅವರ ಅವಸ್ಥೆಗಳು ನೋಡಿ, ಅವ್ರ ಮಾನಸಂತರ ಇಲ್ವಾ, ಇನ್ನು ಅವರಲ್ಲಿ ಎಲ್ಲ ಈ ಕೆಟ್ಟ ಕಾರ್ಯ ಬಿಟ್ಟು ಹೋಗಿದ್ಯಾ, ಇನ್ನು ಒಳ್ಳೆ ಕಾರ್ಯ ಮಾಡ್ತಾ ಇದಾರ ಅನ್ನ ಪರೀಕ್ಷಿಸಿ ನೋಡು ಅಂತ ಹೇಳಿದ. ಸರ್ವೇಶ್ವರ ಆದ ನಾನು ಅವರು ತಳ್ಳಿ ಬಿಡುವುದಿಲ್ಲ, ಅವರು ಕಂದು ಬಳ್ಳಿ ಎನ್ನಿಸಿಕೊಳ್ಳುವರು. ಅಂದ್ರೆ ಅವರನ್ನು ತಳ್ಳಿ ಬಿಡುವುದರಿಂದ ಅವರು ಕಂದು ಬಳ್ಳಿ ಎನ್ನಿಸಿಕೊಳ್ಳು. ಅಂದ್ರೆ ಅವರು ಯಾರು ನನ್ನ ಹತ್ರ ಬರದೇ ಒಂದು ಅವಸ್ಥೆ ಆಗಿದೆ, ಹಾಗಾಗಿ ನಾನು ತಳ್ಳಿ ಬಿಡ್ತಾ ಇದ್ದೀನಿ ಅಂತ ಈ ವಚನ ಮುಖಾಂತರ ಈ ತೋರಿಸಿದೆ. ಈ 6ನೇ ವಚನದಲ್ಲಿ ತುಂಬಾ ಕಾರ್ಯಗಳಿರ್ತದೆ ಅಂತ ಹೇಳಿದ್ರೆ, 6ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಒಂದು ಎರೆಮೆಗೆ ಹೇಳ್ತಾ ಇದ್ರೆ, ನೀನೆಲ್ಲರನ್ನು ಪರೀಕ್ಷಿಸಿ ನೋಡು ಅಂತ. ಈ ದಿನ ನಮ್ದು ಇದೇ ಒಂದು ಅವಸ್ಥೆ ಹಾಕಿದ್ರೆ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಅಂತ. ಇವರು ಎಷ್ಟು ಅಕ್ಕಸಾಲಿಗೆ ಎಷ್ಟು ಶೋಧಿಸಿದ್ರು ಅವರ ಶ್ರಮ ಎಲ್ಲ ವ್ಯರ್ಥ. ಅಂದ್ರೆ ಅಕ್ಕಸಾಲಿಕ ಎಷ್ಟು ಕಾರ್ಯ ಮಾಡಿ ಅವನು ಒಳ್ಳೆ ಉತ್ತಮ ಚಿನ್ನ ತೆಗಿಯಕ್ಕೆ ಅವನೆಷ್ಟು ಬೇರ್ಪಡಿಸ್ತಾನೆ, ಆದ್ರೆ ಇವ್ರು ಎಷ್ಟು ಬೇರ್ಪಡಿಸಿದ್ರು ಇವ್ರ ಕಾರ್ಯ ಎಲ್ಲ ವ್ಯರ್ಥ. ಯಾಕಂದ್ರೆ ಇವ್ರು ಪುನಃ ಅದೇ ಒಂದು ಹಳೆ ಅವಸ್ಥೆಯಲ್ಲಿ ಇರೋರು ಅಂತ ಹೇಳಿ ವಚನ ಮುಖಾಂತರ. ಹಾಗಾಗಿ ನಾವೊಂದು 2 ಕಾರ್ಯಗಳು ತೋರ್ಸ್ಕೊಡ್ತೇವೆ ಅಂತ ಹೇಳಿದ್ರೆ, ನೀವ್ ಎಷ್ಟು ಶೋಧಿಸಿ ಎಷ್ಟು ಪರಿಶುದ್ಧರು ಅಂತ ಇವತ್ತು ನಮ್ಗಾಗಿ ಕೇಳಿದ್ರೆ ನಾವ್ ಎಂತ ಅವಸ್ಥೆ ಇದ್ದೀವಿ ಅಂತ ನಮ್ಮನ್ನ ನಾವು ಪರಿಷ್ಕರಿಸಿಕೊಳ್ಳೋದ ಈ ಕೊಟ್ಟಂತ ಕಾರ್ಯಗಳಿಗೆ ಸ್ತೋತ್ರ ಮಾಡ್ತಾ ಇದೀನಿ. ಸಾರಿ, ಸ್ವಲ್ಪ ಟೈಮ್ ಆಯ್ತು, ನನಗೂ ಒಂದು ಕನ್ಫ್ಯೂಸ್ ಹೋಗಿ ಮತ್ತೊಮ್ಮೆ ಸಾರಿ ಕೇಳ್ತೇನೆ. ವಿಜಯ್ ಸರ್ ಕಂಟಿನ್ಯೂ ಮಾಡಿ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಹಡ್ಸನ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಹಡ್ಸನ್ ಬಗ್ಗೆ ನಾನು ಹೇಳೋದಂದ್ರೆ, ಅವರ ಬೋಧನೆಗಿಂತ ಅವರ ಈ ಮರಿಯನ್ ಪ್ರಾರ್ಥನೆಯಲ್ಲಿರುವ ಪ್ರೆಸೆನ್ಸು, ಅವ್ರ ಸ್ಮೈಲು, ಅವ್ರ ಒಂದು ಇರುವಿಕೆನೇ ಒಂದು ದೊಡ್ಡ ಬೋಧನೆ ನನಗೆ. ಥ್ಯಾಂಕ್ ಯು ಬ್ರದರ್. ಪ್ರೇರೆ, ನಾವು ಎರೆಮಿಯ ಅಧ್ಯಾಯ 8ಗೆ ಹೋಗೋಣ. ಅದಕ್ಕಿಂತ ಮುಂಚೆ ನನಗೆ ಏನೋ ಒಂದು ಪ್ರೇರಣೆ ಅಂದರೆ, ಅಸ್ಸಾಂಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಸ್ಸಾಮಲ್ಲಿ ತುಂಬ ಮಳೆ ಪ್ರವಾಹ ಬಂದು 7 ಲಕ್ಷ ಜನ ಅಫೆಕ್ಟ್ ಆಗಿದ್ದಾರೆ. ತುಂಬ ಜಾನುವಾರುಗಳು ಸತ್ತೋಗಿದೆ, 100 ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಸ್ಸಾಮನ್ನು ನಾವು ಪ್ರಾರ್ಥನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡೋಣ. ಯೆರೆಮೀಯ ಅಧ್ಯಾಯ 8. ಈ 8ನೇ ಅಧ್ಯಾಯದಲ್ಲಿ ಪ್ರವಾದಿ ಯೆರೆಮೀಯ ಯಹೂದ್ಯದ ಜನರ ಮೇಲೆ ನಿಶ್ಚಿತವಾಗಿರುವ ವಿನಾಶ ಮತ್ತು ತೀರ್ಪಿನ ಬಗ್ಗೆ ದೇವರ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ಇಲ್ಲಿ ಅಸಂಖ್ಯಾತ ದೈವಿಕ ಎಚ್ಚರಿಕೆಗಳ ಮಧ್ಯೆಯೂ ಅವ್ರೇನ್ ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪಕ್ಕಾಗಿ ಕೊಟ್ಟ ಕರೆಯನ್ನೇ ಕಿವಿಗೊಡದೆ ಅದನ್ನ ದೇವರು ಕೊಡುವ ಎಚ್ಚರಿಕೆಗಳನ್ನು ನಿರಾಕರಿಸಿ ತಮ್ಮ ದುಷ್ಟ ಮಾರ್ಗಗಳಲ್ಲೇ ಮುನ್ನಡೆಯುವ ಪಟ್ಟು ಹಿಡಿದಿದ್ದಾರೆ. ಎಂಥ ಸ್ಟಬ್ಬನ್ ಜನ. ಈ ಅಧ್ಯಾಯವು ಜನರನ್ನ ದಾರಿ ತಪ್ಪಿಸುವಂತಹ ಸುಳ್ಳು ಪ್ರವಾದಿಗಳ ಮೋಸದ ಮಾತುಗಳನ್ನು ಮತ್ತು ಅವರ ಕೃತ್ಯಗಳು ಅವರ ಮೇಲೆಯೇ ತರುವ ಅನಿವಾರ್ಯ ದೈವಿಕ ತೀರ್ಪನ್ನು ಎತ್ತಿ ತೋರಿಸ್ತದೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ 1-2, ರಾಜರುಗಳು, ಅಧಿಕಾರಿಗಳು, ಯಾಜಕರು, ಪ್ರವಾದಿಗಳು ಮತ್ತು ಜೆರುಸಲೇಮಿನ ನಿವಾಸಿಗಳು ಇವುಗಳ ಮೂಳೆಗಳನ್ನು ಹೊರತೆಗೆದು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಿಗೆ ಚೆಲ್ಲಿರುವ ಒಂದು ಭವಿಷ್ಯದ ಘಟನೆಯನ್ನ ವಿವರಿಸ್ತದೆ. ಮುಂದೆ ನಡೆಯಲಿರುವ ಘಟನೆ ಅದು. ಈ ಆಕಾಶಕಾಯಿಗಳು ಜನರ ವಿಗ್ರಹಾರಾಧನೆಯ ವಸ್ತುಗಳಾದ್ದರಿಂದ ಈ ಕೃತ್ಯವು ಸಂಪೂರ್ಣ ಅವಮಾನ ಮತ್ತು ತೀರ್ಪನ್ನ ಸೂಚಿಸುವಂತಹದ್ದು.
ಸೊ ಇದು ಅತ್ಯಂತ ಅವಮಾನಕರವಾದ ಸಂಗತಿ. ಸಮಾಧಿಯಲ್ಲಿ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನು ಚಿರಶಾಂತಿ ಪಡೆಯಲಿ, RIP, ರೆಸ್ಟ್ ಇನ್ ಪೀಸ್ ಅಂತ ಬರೆದು ಅವ್ರನ್ನ ಹಾಕಿದಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹೊರತು ಇನ್ನೇನು ಮಾಡಲ್ಲ. ಆದ್ರೆ ಇಲ್ಲಿ ಆ ಸಮಾಧಿಗಳನ್ನ ಕಿತ್ತು ಅವರ ಮೂಳೆಗಳನ್ನ ತೆಗೆದು ಹೊರಚೆಲ್ಲಿ ಎಲ್ಲರೂ ನೋಡುವ ಒಂದು ಅವಸ್ಥೆಯಲ್ಲಿ ಬಿಟ್ಟಿದ್ದಾರೆ. ಅಂದರೆ ಇದು ಅತ್ಯಂತ ಅವಮಾನಕರವಾದ ಒಂದು ಸಂಗತಿ. ಸೊ ಯಾರೆಲ್ಲ ದೇವರ ಕರೆಯನ್ನ ಧಿಕ್ಕರಿಸಿ ಜೀವಿಸ್ತಾರೋ ಅಂಥವರಿಗೆ ಅಂತಿಮವಾಗಿ ಸಿಗುವಂತ ಕಾರ್ಯ ಇದು, ಪರಿಣಾಮ ಇದು. ಪ್ರೈಸ್ ದಿ ಲಾರ್ಡ್. ಸೊ ಇಲ್ಲಿ ಹೀಬ್ರೂ ಪದ ಅಡ್ಜಮಾಟ್ ಅಂತ, ಅಡ್ಜಮಾಟ್ ಅನ್ನುವ ಹೀಬ್ರೂ ಪದವನ್ನ ಬಳಸಿದ್ದಾರೆ. ಅದರ ಅರ್ಥ ಭೌತಿಕ ಅವಶೇಷಗಳ ಅನ್ನು ಒತ್ತಿ ಹೇಳುವಂಥದ್ದು. ಭೌತಿಕ ಅವಶೇಷಗಳು ಅಂತ ಹೇಳಿದ್ರೆ ಮನುಷ್ಯನು ಮಾಡಿದ ಯಾವುದೇ ವಸ್ತುಗಳಾಗಲಿ, ಕಣ್ಣಿಗೆ ಕಾಣುವ ಯಾವುದೇ ವಸ್ತುಗಳಾಗಲಿ, ಅದು ಏನಾಗ್ತದೆ ಒಂದು ಕಾಲಕ್ಕೆ ಅವಶೇಷವಾಗ್ತದೆ. ಅವಶೇಷ ಅಂದರೆ ಉಳಿಯೋದೇನು? ಈಗ ಒಂದು ಮನೆ ಇರ್ತದೆ, ಆ ಮನೆಗೆ ಬಾಂಬ್ ಹಾಕಿದ್ರೆ ಏನಾಗ್ತದೆ? ಕಲ್ಲು ಮಣ್ಣು ಇಟ್ಟಿಗೆಗಳು ರಾಶಿ ಆಗ್ಬಿಡ್ತದೆ. ಮನುಷ್ಯ ಇದ್ದಾನೆ, ಮನುಷ್ಯ ಸತ್ತ ಮೇಲೆ ಅವನ ಭೂಮಿಗೆ ಹಾಕ್ತೀವಿ, ಉಳಿಯೋದೇನು? ಬರೀ ಮೂಳೆ. ಸೊ ಇದು ಅವಶೇಷ. ಸೊ ಈ ಥರ ಭೌತಿಕ ಅವಶೇಷಗಳನ್ನ ಇದು ಒತ್ತಿ ಹೇಳ್ತದೆ ಮತ್ತು ತೀರ್ಪಿನ ಸಮಗ್ರತೆಯನ್ನ ಎತ್ತಿ ಹಿಡಿಯುತ್ತದೆ ಈ ಒಂದು ಪದ ಅಡ್ಜಮಾಟ್. ಪ್ರೈಸ್ ದಿ ಲಾರ್ಡ್. ಈಗ 3ನೇ ವಚನದಲ್ಲಿ ಜನರು ತಾವು ಎದುರಿಸುತ್ತಿರುವ ಅಗಾಧ ವಿಪತ್ತು ಮತ್ತು ಹತಾಶೆಯ ಕಾರಣದಿಂದಾಗಿ ಜೀವನಕ್ಕಿಂತ ಮರಣವನ್ನೇ ಬಯಸ್ತಾರೆ. ನಾವು ದೇವರು ಇಲ್ಲ, ನಮಗೆ ದೇವರು ನಮ್ಮನ್ನ ನೋಡ್ತಾ ಇಲ್ಲ, ನಮ್ಮನ್ನ ಕೈ ಬಿಟ್ಟಿದ್ದಾರೆ, ಇನ್ನು ನಾವು ಜೀವಿಸಿ ಈ ಪ್ರಯೋಜನ ಇಲ್ಲ. ಸೊ ಅದಕ್ಕಾಗಿ ಜೀವಕ್ಕಿಂತ ಮರಣವನ್ನೇ ಅವರು ಹೆಚ್ಚು ಬಯಸ್ತಾರೆ. ಇದೊಂದು ಆಳವಾದ ಆಧ್ಯಾತ್ಮಿಕ ಮತ್ತು ಅಸ್ತಿತ್ವದ ಬಿಕ್ಕಟ್ಟನ್ನ ಪ್ರತಿಬಿಂಬಿಸ್ತದೆ. ಅಲ್ಲಿ ಸಾವು ಎಂಬ ಹೀಬ್ರೂ ಪದ ಮಾವೆಟ್, ಹೀಬ್ರೂ ಪದ ಮಾವೆಟ್ ಅಂತ, ಸಾವಿಗೆ ಬಳಸಿರೋ ಪದ. ಅಂದ್ರೆ ಅವರ ಸ್ಥಿತಿಯ ಅಂತಿಮ ಆಗೋ ತೀವ್ರತೆಯನ್ನ ಒತ್ತಿ ಹೇಳುವಂತ ಆ ಪದವಾಗಿದೆ ಹೀಬ್ರೂ ಪದ. ಮುಂದೆ ನಾವು ವಚನ 4-5ರಲ್ಲಿ ಪದೇ ಪದೇ ದೇವರು ಕರೆ ನೀಡ್ತಿದ್ರು, ಪಶ್ಚಾತ್ತಾಪಕ್ಕೆ ಕರೆ ನೀಡ್ತಿದ್ರು. ಯಹೂದ್ಯರು ದೇವರಿಂದ ನಿರಂತರವಾಗಿ ದೂರನೇ ಸರಿತಾ ಇದ್ದಾರೆ. ಅವರ ಈ ಹಿಮ್ಮೆಟ್ಟುವಿಕೆ ಅಂದರೆ ಹಿಂದೆ ಸರಿಯುವಿಕೆ ಏನಾಗ್ತಾ ಇದೆ? ಸೊ ತೀವ್ರತರವಾಗಿದೆ. ಅಂದರೆ ಎಷ್ಟು ತೀವ್ರವಾಗಿದೆ ಅಂತ ಹೇಳಿದ್ರೆ ದೇವರು ಇದನ್ನ ತುಂಬ ಖಂಡಿಸ್ತಾರೆ. ಇದಕ್ಕೆ ಬಳಸಿರೋ ಪದ ಮೆಶುವ ಅಂದರೆ ದೈವಿಕ ಮಾರ್ಗದರ್ಶನ ವಿರುದ್ಧ ಹಠಮಾರಿಗಳಾಗಿ ದಂಗೆಕೋರ ಪ್ರವೃತ್ತಿಯನ್ನ ಹೊಂದಿರುವಂಥ ಸ್ಥಿತಿಯನ್ನ ಇದು ತಿಳಿಸ್ತದೆ. ಯಾರ್ದು? ಇಸ್ರಾಯೇಲರು. ಬೇರೆ ನಮ್ಮ ಸ್ಥಿತಿನೂ ಹಾಗೇ ಇದೆ. ನಾವೇನು ಇಸ್ರಾಯೇಲರಿಗಿಂತ ಭಿನ್ನವಾಗಿಲ್ಲ, ನಮ್ಮ ಪರಿಸ್ಥಿತಿನೂ ಅದೇ ಇದೆ. ಬಟ್ ಅದನ್ನೆಲ್ಲ ಈಗ ಡೀಟೇಲ್ ಆಗಿ ಹೇಳೋಕ್ಕೆ ನನಗೆ ಸಮಯವೇ ಇಲ್ಲ. ಆ್ಯಕ್ಚುಲಿ ನನಗೆ ಸಿಕ್ಕಿದ್ದು 24 ನಿಮಿಷ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಈಗ 6-7ನೇ ವಚನಕ್ಕೆ ಬಂದಾಗ, ಋತುಗಳನ್ನು ತಿಳಿದಿರುವ ವಲಸೆ ಹಕ್ಕಿಗಳಿಗಿಂತ ಭಿನ್ನವಾಗಿ ದೇವರ ಜನರು ತಮ್ಮ ತೀರ್ಪಿನ ಸಮಯವನ್ನ ಗುರುತಿಸಲು ವಿಫಲರಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಧರ್ಮಶಾಸ್ತ್ರದೇ ಅವರಿಗೆ ಕಟ್ಟಳೆಗಳು ಇದೆ. ಅದ್ರ ಪ್ರಕಾರ ಯಾವ ತಪ್ಪಿಗೆ ಯಾವ ತರ ಶಿಕ್ಷೆ ಅನ್ನೋದು ಅವ್ರಿಗೆ ಗೊತ್ತಿದೆ, ತೀರ್ಪು ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅದನ್ನ ತಿಳಿದುಕೊಳ್ಳದೆ ಒಂದು ಪಕ್ಷಿ, ಬುದ್ಧಿ ಇಲ್ಲದ ಒಂದು ಪಕ್ಷಿ, ಇಂಟಲೆಕ್ಟ್ ಇಲ್ಲದಂತ ಒಂದು ಪಕ್ಷಿ, ಅದು ಕಾಲವನ್ನ ಗುರುತಿಸಿ, ಋತುಗಳನ್ನ ಗುರುತಿಸಿ ಅದರ ಪ್ರಕಾರ ಅದು ವಲಸಿ ಹೋಗುವುದು, ಮರಿ ಮಾಡುವುದು, ಸಂಸಾರನ ಬೆಳೆಸುವುದು, ಈ ಕಾರ್ಯಗಳಲ್ಲಿ ಅದು ನಿರತವಾಗ್ತದೆ. ಆದರೆ ಬುದ್ಧಿವಂತ ಮನುಷ್ಯರಾದ ನಾವುಗಳು ದೇವರ ಸಮಯವನ್ನ ಅಥವಾ ತೀರ್ಪಿನ ಸಮಯವನ್ನ ಅರಿಯದೆ ದೇವರ ನಿಯಮಗಳನ್ನ ಮತ್ತು ಸಮಯದ ಬಗ್ಗೆ ಕೊರತೆಯನ್ನ ಹೊಂದಿದವರಾಗಿ ನಾವು ಜೀವಿಸ್ತಾ ಇದ್ದೇವೆ. ಇಸ್ರಾಯೇಲರು ಕೂಡ ಅದೇ ಜೀವಿಸ್ತಾ ಇದ್ರು. ಇದೇ ರೀತಿಯ ಅಂದರೆ ಕೊರತೆಯಿಂದ ಅವರು ಜೀವಿಸ್ತಾ ಇದ್ರು, ಜ್ಞಾನದ ಕೊರತೆಯಿಂದ ಜೀವಿಸ್ತಾ ಇದ್ರು. ಯಾಕಂದ್ರೆ ಅವರು ದೇವರನ್ನ ತ್ಯಜಿಸಿದಾಗ ದೇವರ ಯಾವ ಕಾರ್ಯಗಳು ಅವರಿಗೆ ರುಚಿಸೋದಿಲ್ಲ.
ಈಗ ನಾವು ಪ್ರಾರ್ಥನೆಯಲ್ಲಿ ಇರೋದ್ರಿಂದ ನಮಗೆ ಬಲಿ ಪೂಜೆ ಮಹತ್ವ, ಆರಾಧನೆ ಮಹತ್ವ, ವೈಯಕ್ತಿಕ ಪ್ರಾರ್ಥನೆ ಮಹತ್ವ, ವಾಚನವನ್ನು ಓದುವ ಮಹತ್ವ ಎಲ್ಲ ನಮ್ಗೆ ಗೊತ್ತಿದೆ. ಅದನ್ನು ನಾವು ಆದಷ್ಟು ಪ್ರಾಮಾಣಿಕವಾಗಿ ಮಾಡ್ತೇವೆ. ಆದರೆ ಪ್ರಾರ್ಥನೆಯಲ್ಲಿ ಇಲ್ಲದೆ ಅಂತ ವ್ಯಕ್ತಿಗಳಿಗೆ ಇದೆಲ್ಲ ಒಂದು ನಗೆ ಪಾಟಲಾಗ್ತದೆ. ಇವಾಗ ಬುದ್ಧಿ ಇಲ್ಲ, ಇವ್ರಿಗೆ ಲೈಫ್ ಎಂಜಾಯ್ ಮಾಡೋಕ್ಕೆ ಬರಲ್ಲ, ಈ ಥರ ಇವರು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅವ್ರು ಅಂದ್ಕೊಳ್ತಾರೆ. ಪ್ರೈಸ್ ದ ಲಾರ್ಡ್. ಹಾಗೆ 8-9ನೇ ವಚನಕ್ಕೆ ಬಂದಾಗ, ಧರ್ಮಶಾಸ್ತ್ರವನ್ನು ಹೊಂದಿರುವುದರಿಂದ ತಾವು ಬುದ್ಧಿವಂತರೆಂದು ಆ ಜನ ಹೇಳಿಕೊಳ್ತಿದ್ರು. ಇಸ್ರಾಯೇಲರು ಅಥವಾ ಯಹೂದಿಗಳು ತಮ್ಮ ಬಳಿ ಧರ್ಮಶಾಸ್ತ್ರ ಇದೆ ಅಂತ ಅದನ್ನ ಕೊಚ್ಕೊಂಡು ಇದರಿಂದ ನಾವು ಬಹಳ ಬುದ್ಧಿವಂತರ ಅನ್ನುವ ಒಂದು ಭ್ರಮೆಯಲ್ಲಿ ಇದ್ರು. ಆದರೂ ಅವ್ರು ಏನು ಮಾಡ್ತಾ ಇದ್ರು, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರ? ಇಲ್ಲ, ಅದನ್ನು ತಮಗೆ ಬೇಕಾದಂತಹ ರೀತಿಯಲ್ಲಿ ತಿರುಚಿ ಲಜ್ಜೆಗೇಡಿಗಳಾದರು. ಇದಕ್ಕೆ ಬಳಸಿರುವ ಪದ ಚಕಾಮ್, ಇಬ್ರು ಪದ ಚಕಾಮ್, ಅಂದರೆ ಬುದ್ಧಿವಂತಿಕೆ ಅನ್ನೋದನ್ನ ವ್ಯಂಗ್ಯವಾಗಿ ಹೇಳಿರುವಂತಹ ಪದ ಅದು. ಸೊ ಯಾಕಂದ್ರೆ ಆಕೆ ಇಲ್ಲಿ ವ್ಯಂಗ್ಯ ಆಡ್ತಾ ಇದ್ದಾರೆ ಇವರ ಬಗ್ಗೆ ಅಂತ ಹೇಳಿದ್ರೆ, ಸೊ ಅವರು ಬುದ್ಧಿವಂತರೇ ಅಲ್ಲ, ಸುಳ್ಳು ಹಾಗೂ ದಾರಿ ತಪ್ಪಿಸುವಂತ ವ್ಯಕ್ತಿಗಳಾಗಿದ್ರು, ಸತ್ಯವಂತರಾಗಿರ್ಲಿಲ್ಲ. ಸತ್ಯವನ್ನ ಹೇಳುವಂತ ಧರ್ಮಶಾಸ್ತ್ರನ ಇದ್ರೂ ಕೂಡ ಅವರು ಅಸತ್ಯದ ದಾರಿಯಲ್ಲಿ ನಡೆಯಲಿ ಅವರು ಇಚ್ಛೆ ಪಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಕೂಡ ಇಂಥ ಪ್ರವೃತ್ತಿಗಳಿದೆ. ಎಷ್ಟೋ ಬಾರಿ ನಾವು ಇಂಥದ್ದೇ ಪ್ರವೃತ್ತಿಯನ್ನು ಅನುಸರಿಸಿ ಜೀವಿಸ್ತಾ ಇದ್ದೀವಿ. ಮುಂದೆ 10-12ನೇ ವಚನ, 10-12ನೇ ವಚನ, ಪ್ರವಾದಿಗಳು ಮತ್ತು ಯಾಜಕರುಗಳು ಸಮಾನವಾಗಿ ಭ್ರಷ್ಟರಾಗಿದ್ದಾರೆ. ಪ್ರವಾದಿಗಳಿರ್ಬೋದು, ಅಂದ್ರೆ ದೇವರ ಮೌತ್ ಪೀಸ್, ಅಥವಾ ಯಾಜಕರು ದೇವರಿಗೆ ಕಾಣಿಕೆಗಳನ್ನ ಬಲಿಗಳನ್ನು ಅರ್ಪಿಸುವವರು, ಇವರು ಕೂಡ ಈಕ್ವಲ್ ಆಗಿ ಭ್ರಷ್ಟರಾಗಿದ್ದಾರೆ. ಸುಳ್ಳು ವ್ಯವಹಾರ ಮಾಡ್ತಾರೆ ಮತ್ತು ಜನರ ಪಾಪಗಳನ್ನು ಪರಿಹರಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಾಯಕರುಗಳಲ್ಲಿ ವ್ಯಾಪಕವಾದ ಅಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ, ಇದನ್ನ ಸೂಚಿಸಲಿಕ್ಕೆ ಶೇಖರ್ ಅಂದ್ರೆ ವಂಚನೆ, ಶೇಖರ್ ಅನ್ನುವ ಪದವನ್ನ ಇಲ್ಲಿ ಬಳಸಲಾಗಿದೆ. ಮುಂದೆ 13-17ನೇ ವಚನಗಳಿಗೆ ಬಂದಾಗ, ಸುಗ್ಗಿ ಅಥವಾ ಸಮೃದ್ಧಿ ಇರುವುದಿಲ್ಲ. ಎಲ್ಲನೂ ದೇವರು ಏನ್ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಸುಗ್ಗಿ ಬಂತು ಹೋಯ್ತು, ಅದರಲ್ಲಿ ಏನು ಬೆಳೆ ಇಲ್ಲ, ದ್ರಾಕ್ಷಿ ಇಲ್ಲ, ಅಂಜೂರದ ಹಣ್ಣು ಇಲ್ಲ. ಸೊ ಇದೆಲ್ಲ ಏನು ಸೂಚಿಸ್ತದೆ? ವಿನಾಶವನ್ನ ಸೂಚಿಸ್ತದೆ. ಸೊ ದೇವರ ಬಳಿ ಇರುವಾಗ, ದೇವರ ಪ್ರೀತಿಯಲ್ಲಿ, ದೇವರ ಸತ್ಸಂಬಂಧದಲ್ಲಿ ಜೀವಿಸುವಾಗ ಇದೆಲ್ಲವನ್ನ ಅವರು ಅನುಭವಿಸಿದ್ದಾರೆ. ಸೊ ಯಾವಾಗ ದೇವರಿಂದ ದೂರ ಆಗ್ತಾರೆ, ಇವುಗಳು ಕೂಡ, ದೇವರ ಆಶೀರ್ವಾದ ಕೂಡ ಅವರಿಂದ ದೂರವಾಗ್ತಾ ಇದೆ. ಸೊ ಹೀಗಾಗಿ ಜನರು ಸಾವನ್ನೇ ಬಯಸ್ತಾ ಇದ್ದಾರೆ ಅಲ್ಲೂ ಕೂಡ. ಮುಂದೆ ವಚನ 18-22, ತನ್ನ ಜನರಿಗಾಗಿ ದುಃಖಿಸಿದ ಯೆರೆಮೀಯ, ತನ್ನ ಜನರಿಗಾಗಿ ದುಃಖಿಸಿದ ಯೆರೆಮೀಯನ ಹೃದಯ ನೋವಿನ, ಆ ಹೃದಯದಲ್ಲಿ ಅವನು ಅನುಭವಿಸಿದ ನೋವಿನ ಒಂದು ನೋಟವನ್ನ ಅದು ನಮಗೆ ನೀಡ್ತಾ ಇದೆ. ವಚನಗಳು 18-22. ಓಕೆ, ದೇವರು ನೀಡುವ ಕರೆ ಕಠೋರ, ಓಕೆ, ಕಠೋರವಾಗಿತ್ತು, ಕಠೋರವಾದ ಒಂದು ಘೋಷಣೆಯಾಗಿತ್ತು. ಅದರ ಹೊರತಾಗಿಯೂ ದೇವರು ಇಲ್ಲಿ ಒಂದು ಗುಣಪಡಿಸುವಂತಹ, ಎಲ್ಲವನ್ನೂ ಸರಿ ಮಾಡುವಂತಹ, ಮತ್ತೆ ಪುನಃಸ್ಥಾಪನೆ ಮಾಡುವಂತಹ ಆಧಾರದ ಕರೆಯನ್ನು ಕೂಡ ನೀಡ್ತಾ ಇದ್ದಾರೆ. ಒಂದು ದಿನ ಎಲ್ಲ ಸರಿ ಮಾಡ್ತೀವಿ, ಆದರೆ ಪನಿಷ್ಮೆಂಟ್ ಇದೆ, ತೀರ್ಪು ಇದೆ. ಆ ತೀರ್ಪಿನ ನಂತರ ಅಳಿದುಳಿದವರನ್ನ ನಾನು ಒಟ್ಟು ಸೇರಿಸಿ ಅವರನ್ನ ಮತ್ತೆ ನಾನು ತಟ್ಟಿ ಎಬ್ಬಿಸ್ತೇನೆ ಅನ್ನುವ ಒಂದು ಭರವಸೆ ಮಾತನ್ನು ಇದೆ. ಸೊ ಅದರಲ್ಲಿ 22ನೇ ವಚನದಲ್ಲಿ ಮಿದ್ಯಾನದ ಔಷಧಿ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆಕ್ಚುಲಿ ಇಲ್ಲಿ ಮಿದ್ಯಾನ ಒಂದು ಕಾಲದಲ್ಲಿ ಗಿಡ ಮೂಲಿಕೆಗೆ, ಔಷಧಿಗೆ ಬಹಳ ಪ್ರಸಿದ್ಧವಾಗಿತ್ತು. ಆದರೆ ಈಗ ಈ ಕಾಲಕ್ಕೆ ನಮ್ಮ ಸಿದ್ಧೌಷಧಿ ಯಾರು? ಪ್ರಭು ಯೇಸು ಕ್ರಿಸ್ತರು. ಅವರು ಮಾತ್ರ ಮನುಷ್ಯನ ಆತ್ಮದ ಗಾಯಗಳನ್ನ ಸರಿಪಡಿಸುವಂತ ಅವರು ಮಾತ್ರ, ಬೇರೆ ಯಾರಿಂದಲೂ ಇದು ಸಾಧ್ಯವಿಲ್ಲ. ಸೊ ಹಾಗಾಗಿ ಯೇಸು ಸ್ವಾಮಿಯ ಜನನ, ಯೇಸು ಸ್ವಾಮಿಯ ಜೀವನ, ಯೇಸು ಸ್ವಾಮಿಯ ಯಾತನೆ, ಶಿಲುಬೆ ಮರಣ, ಪುನರುತ್ಥಾನ, ಇದೆಲ್ಲವೂ
ಸಿದ್ಧ ಔಷಧಿ, ದೇವರು ನಮಗೆ ಕೊಟ್ಟಿರುವಂತಹ ಒಂದು ಪರಮ ಔಷಧಿ. ಸೊ ಅದೇ ಪ್ರಭು ಯೇಸು ಕ್ರಿಸ್ತರು ಅನ್ನೋದನ್ನ ಈ ಒಂದು ವಾಕ್ಯ ಮುನ್ಸೂಚನೆ ಕೊಡ್ತಾ ಇದೆ ನಮಗೆ. ಪ್ರೇರೆ, ನಮ್ಮ ಹೃದಯಗಳನ್ನ, ಅಂತರಂಗವನ್ನ ನಾವು ಪರಿಶೀಲಿಸಿ ನೋಡುವಲ್ಲೂ ಈ ಒಂದು ವಚನ, ಈ ಅಧ್ಯಾಯ ನಮಗೆ ಕರೆ ಕೊಡ್ತಾ ಇದೆ. ಸೊ ನಮ್ಮ ಹೃದಯಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ಇದೆಯಾ ಇದ್ರೆ ಅದನ್ನು ನಾವು ಈಗಲೇ ತ್ಯಜಿಸಿ ಬಿಡಲು, ದೇವರಿಗೆ ಮಾತ್ರ ಪ್ರಥಮ ಸ್ಥಾನ ಕೊಡಲು, ನಾವು ಜೀವಿಸಲು ಕರೆ ಕೊಡ್ತಾ ಇದೆ. ದೇವರು ನಮ್ಮ ಜೀವಿತದಲ್ಲಿ ನೀಡುವ ಎಲ್ಲ ಕರೆಗಳನ್ನು ನಾವು ಆಲಿಸಬೇಕು. ಸೊ ಪ್ರತಿಯೊಂದು ಸಂದರ್ಭದಲ್ಲಿಯೂ ದೇವರು ನಮಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಬಳಿ ಬನ್ನಿರಿ. ಯೇಸುಸ್ವಾಮಿ ಹೇಳ್ತಾರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿ ಬನ್ನಿರಿ. ಸೊ ಹಾಗಾಗಿ ನಾವು ಈ ಒಂದು ಕರೆಯನ್ನು ಸದಾ ನಮ್ಮ ಕಿವಿಯಲ್ಲಿ ಆಲಿಸೋಣ. ಅದೇ ರೀತಿ ಇನ್ನೊಂದು ಕಾರ್ಯ, ಎರೇಮಿಯ ತನ್ನ ಜನರಿಗೆ ಮಿಡಿದ ಅವನ ಹೃದಯ, ಅನುಭವಿಸಿದ ನೋವು ಅಷ್ಟೊಂದು ಇಲ್ಲದಿದ್ರೂ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರುವಂತಹ ಕನಿಷ್ಠರಿಗಾಗಿ ನಾವು ಪ್ರಾರ್ಥನೆ ಮಾಡುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ ಅನ್ನೋ ಕರೆಯನ್ನು ಕೊಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ಅಧ್ಯಾಯ 9, ಎರೇಮಿಯ ಅಧ್ಯಾಯ 9. ಈ 9ನೇ ಅಧ್ಯಾಯ ಎರೇಮಿಯ ತನ್ನ ಜನರ ಮೇಲೆ ಬರಲಿರುವ ದಂಡನಾ ತೀರ್ಪಿನ ಬಗ್ಗೆ, ಅವನ ಪ್ರವಾದಿಯ ಆ ಹೃದಯದ ಒಂದು ವಿದ್ರಾವಕ, ಒಂದು ಕಟುವಾದ ಚಿತ್ರಣವನ್ನ ನಮಗೆ ಕೊಡಲಾಗಿದೆ. ಸೊ ಪ್ರವಾದಿ ಅನುಭವಿಸುವುದು 9ನೇಯಲ್ಲಿ, ನನ್ನ ತಲೆ ಒಂದು ಚಿಲುಮೆ ಆಗಿರಬಾರದಿತ್ತೆ, ನನ್ನ ಕಣ್ಣು ಒಂದು ಒರೆತೆಯಾಗಿರಬಾರದಿತ್ತೆ, ಆಗ ನನ್ನ ಜನರಲ್ಲಿ ಹತರಾದವರಿಗಾಗಿ, ಅಂದರೆ ಮರಣ ಹೊಂದಿದ್ದವರಿಗಾಗಿ ನಾನು ಅಳುತ್ತಿದ್ದೆ, ಹಗಲಿರುಳು ಅಳುತ್ತಿದ್ದೆ. ಅಂದರೆ ಎಷ್ಟು ನೋವನ್ನು ಆತ ಅನುಭವಿಸಿದ್ದಾನೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ನೋಡಿ, ಈ ಎಲ್ಲ ಅಧ್ಯಾಯಗಳನ್ನು ನಾವು ನೋಡುವಾಗ ಒಂದು 3 ಮುಖ್ಯ ಅಂಶಗಳು ಅಲ್ಲಿ ಕಂಡು ಬರ್ತದೆ. ಒಂದನೇದು, ಜನರು ದೇವರನ್ನ ಧಿಕ್ಕರಿಸಿ ಜೀವಿಸುವಂತಹದ್ದು. ಎರಡನೇದಾಗಿ, ದೇವರ ಸ್ಥಾನವನ್ನು ವಿಗ್ರಹಗಳಿಗೆ ಕೊಡುವಂತಹದ್ದು. ಮೂರನೇದು, ಈ ಕಾರ್ಯಕ್ಕೆ ದೇವರು ಕೊಡುವ ದಂಡನೆ ತೀರ್ಪು. ಸೊ ಇದೇ 3 ಅಂಶಗಳು ರನ್ನಿಂಗ್ ಈ ಎಲ್ಲ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ, ಜನರ ಗೋಳಾಟ ಮತ್ತು ದುಃಖದಿಂದ ತುಂಬಿರುವ ಒಂದು ಚಿತ್ರಣವನ್ನ ನೋಡಿ ಎರೇಮಿಯ ಬಹಳ ದುಃಖ ಪಡ್ತಾ ಇದ್ದಾನೆ. ಸೊ ದೇವರ ವಿರುದ್ಧ ದಂಗೆ ಎದ್ದವರ ಪರಿಣಾಮ ಏನಾಗ್ತದೆ, ದೇವರನ್ನ ತ್ಯಜಿಸಿ ಜೀವಿಸುವವರ ಜೀವನ ಹೇಗಿರ್ತದೆ ಅನ್ನುವ ಒಂದು ಮಂಕಾದ ಚಿತ್ರಣವನ್ನ ಇಲ್ಲಿ ನಮಗೆ ನೀಡಲಾಗಿದೆ. ಸೊ ಇಲ್ಲಿ ವಂಚನೆ, ದುಃಖ, ವಿನಾಶ, ಸೊ ಇವುಗಳೆಲ್ಲ ನಿಜವಾದ ವಿವೇಕದ ಮಹತ್ವವನ್ನು ಎತ್ತಿ ತೋರಿಸ್ತದೆ. ಸೊ ಹಾಗೆ ವಚನಗಳು 12ರಿಂದ 16ರಲ್ಲಿ ಸರ್ವೇಶ್ವರ ದೇವರು ಯಹೂದ್ಯ ಜನರು ತನ್ನ ಧರ್ಮಶಾಸ್ತ್ರವನ್ನ ಬಿಟ್ಟು ತಮ್ಮ ಹಠಮಾರಿ ಮನಸ್ಸನ್ನೇ ಅನುಸರಿಸಿ ಅನ್ಯ ದೇವತೆಗಳನ್ನು ಆರಾಧಿಸ್ತಾರೆ. ಇದರಿಂದ ಅವರು ಅನುಭವಿಸಬೇಕಾದಂಥ ತೀರ್ಪನ್ನ ಇಲ್ಲಿ ತಿಳಿಸಲಾಗ್ತದೆ. ಈ ವಾಕ್ಯಗಳು ನಮ್ಮ ಇಂದಿನ ಸಮಾಜವನ್ನ ಎತ್ತಿ ತೋರಿಸುತ್ತದೆ. ಇವತ್ತಿನ ಸಮಾಜಕ್ಕೆ ಅದು ಕನ್ನಡಿ ಹಿಡಿದ ಹಾಗೆ ಇದೆ. ಸೊ ಏನು ಇದು ಕನ್ನಡಿ? ಮೊದಲನೇದಾಗಿ, ದೇವರ ವಾಕ್ಯವನ್ನ ತಿರಸ್ಕರಿಸುವುದು. ಇವತ್ತಿನ ಪ್ರಪಂಚದಲ್ಲಿ ಇಂದು ಹೆಚ್ಚಿನ ಜನರು ಬೈಬಲ್ನನ್ನಾಗಲಿ, ಬೈಬಲ್ನಿರೋ ಬೋಧನೆಗಳನ್ನಾಗಲಿ ಕಡೆಗಣಿಸ್ತಾರೆ. ಅದೆಲ್ಲ ಹಳೇ ಕಾಲ, ಔಟ್ಡೇಟೆಡ್ ಅಂತ. ಅಂದರೆ ಅನೇಕ ಜನರು ಬೈಬಲನ್ನ ಇವಾಗ ಇಷ್ಟಪಡೋದಿಲ್ಲ. ಓಕೆ, ಅನೇಕ ದೇಶಗಳಲ್ಲಿ, ಯುರೋಪ್ ಇರ್ಬೋದು, ಅಮೇರಿಕಾವಿರ್ಬೋದು, ಚೈನಾ ಇರ್ಬೋದು, ಇನ್ನು ಅರಬ್ ರಾಷ್ಟ್ರಗಳಲ್ಲಿ ಸುಮಾರು ಕಡೆ ಬೈಬಲನ್ನೇ ಬ್ಯಾನ್ ಮಾಡಿದ್ದಾರೆ. ಬೈಬಲನ್ನು ಉಪಯೋಗಿಸಬಾರ್ದು, ದೇವರ ವಾಕ್ಯವನ್ನು ಕೇಳಬಾರ್ದು, ಅದನ್ನು ಶಾಲೆ ಕಾಲೇಜುಗಳಲ್ಲಿ ಬೋಧಿಸಬಾರ್ದು ಅಂತಲೂ ಕೂಡ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ಪ್ರಿಯರೇ, ಈ ರೀತಿ ಲೋಕದಲ್ಲಿ ಬೈಬಲನ್ನು, ದೇವರ ವಾಕ್ಯವನ್ನ ಇಲ್ಲದೆ ಜೀವಿಸುವುದು ಹೇಗಿರ್ತದೆ? ಸತ್ಯ ಮತ್ತು ಸುಳ್ಳಿನ ನಡುವೆ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಮನುಷ್ಯ ಏನು ಹೇಳ್ತಾನೆ ಅದೆಲ್ಲ ಸರಿ, ಸರ್ಕಾರಗಳು ಏನು ನಿಯಮಗಳು ಮಾಡ್ತವೆ ಅದೆಲ್ಲ ಸರಿ ಅನ್ನುವ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ.
ಈಗೂ ನಾವು ನೋಡ್ತಾ ಇದ್ದೇವೆ, ಈ ಹಿಂದೂ ಧರ್ಮದಲ್ಲಿ ಅನೇಕ ಬಾಬಾಗಳಿದ್ದಾರೆ, ಸ್ವಂತ ತಾವೇ ಡಿಕ್ಲೇರ್ ಮಾಡ್ಕೊಂಡಿರುವ ಬಾಬಾಗಳು. ಇವರೆಲ್ಲ ಏನೇನೋ ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೋ ಜನ ಈಗ ಜೈಲಲ್ಲೂ ಕೂಡ ಇದ್ದಾರೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿ ಎಷ್ಟೋ ದೇವಮಾನವರುಗಳಿದ್ದಾರೆ. ಓಕೆ, ಇವರೆಲ್ಲ ಹೇಳುವುದು ಸತ್ಯವೋ ಸುಳ್ಳೋ ಎಂಬುದನ್ನು ನಿರ್ಧರಿಸಬೇಕಾದ್ರೆ ಯಾರು? ಬೈಬಲ್ಲೇ ನಮಗೆ ಆಧಾರ, ದೇವರ ವಾಕ್ಯವೇ ಅದನ್ನು ನಿರ್ಧರಿಸುವಂಥದ್ದು. ಅದರಿಂದ ದೇವರ ವಾಕ್ಯವನ್ನು ನಾವು ಆಧರಿಸಿ ಜೀವಿಸಬೇಕೇ ವಿನಃ ತ್ಯಜಿಸಿ ಜೀವಿಸುವ ಆಗಿಲ್ಲ. ಇದು ನಮಗೆ ಅನ್ವಯಿಸದೇ ಇದ್ರು ಅಟ್ಲೀಸ್ಟು ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ತಿಳಿಸಬೇಕಾದಂಥ ಒಂದು ಜವಾಬ್ದಾರಿಯನ್ನು ಈ ಒಂದು ಅಧ್ಯಾಯ ನಮಗೆ ತಿಳಿಸ್ಕೊಡ್ತದೆ. ಪ್ರೈಸ್ ದ ಲಾರ್ಡ್. ಹಾಗೆ ಎರಡನೇದಾಗಿ, ದೇವರೇ ನೀಡಿರುವ ಆಜ್ಞೆಗಳನ್ನು ಮೀರಿ ನಿರ್ಲಕ್ಷಿಸುವಾಗ ಏನಾಗ್ತದೆ? ನಮ್ಮ ಮಾನವ ಜೀವನ ಹೇಗಿರ್ತದೆ? ವಿವಾಹ ಬಂಧನಗಳು ದುರ್ಬಲ ಆಗ್ತದೆ, ವಿಚ್ಛೇದನಗಳು ಹೆಚ್ಚಾಗ್ತದೆ, ಕುಟುಂಬ ಕಲಹಗಳು ದಿನೇ ದಿನೇ ಜಾಸ್ತಿ ಆಗ್ತದೆ. ಸೊ ಅದೇ ರೀತಿ ಮಕ್ಕಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೆ. ಮುಂದೆ ಅವರು ಅವಿಧೇಯರಾಗಿ ಬೆಳೆಯುವ, ಸಮಾಜಘಾತಕರಾಗಿ ಬೆಳೆಯುವ ಎಲ್ಲ ಸಂಭವನೀಯ ಇದೆ. ಅದೇ ರೀತಿ ರಕ್ತ ಮತ್ತು ಇನ್ನಿತರ ಸಂಬಂಧಗಳು ಕುಸಿದು ಹೋಗ್ತದೆ, ಪ್ರೀತಿ ಮಾಯವಾಗ್ತದೆ, ದೈವ ಭಯ ಇಲ್ಲವಾಗ್ತದೆ. ಸೊ ನಮ್ಮ ಆತ್ಮಸಾಕ್ಷಿಗಳು ದುರ್ಬಲವಾಗ್ತದೆ. ಇಂಥ ಅವಸ್ಥೆಯಲ್ಲಿ ಇವತ್ತು ಮನುಷ್ಯರು ಜೀವಿಸ್ತಾ ಇದ್ದಾರೆ, ಎಷ್ಟೋ ಜನ ಜೀವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ದೇವರ ಆಜ್ಞೆಗಳನ್ನು ಮೀರಿ ಅಥವಾ ನಿರ್ಲಕ್ಷಿಸಿ ನಡೆಯುವುದೇ ಕಾರಣವಾಗಿದೆ. ಪ್ರೈಸ್ ದ ಲಾರ್ಡ್. ಪ್ರೇರೆ, ಈ ಆಧುನಿಕ ಯುಗದಲ್ಲಿ ಈ ಆಧುನಿಕತೆ, ನಾಸ್ತಿಕತೆ, ತಾಂತ್ರಿಕತೆ, ಕಂಪ್ಯೂಟರೀಕತೆ ಎಲ್ಲ ಈ ತೇಗಳ ಮಧ್ಯೆ ಒಂದು ಕಾಣೆಯಾಗಿದೆ, ನಾಪತ್ತೆ ಆಗಿದೆ. ಅದೇ ಮಾನವೀಯತೆ. ಸೊ ಹಾಗಾಗಿ ಇವತ್ತು ಹಣ, ಆಸ್ತಿ, ಅಂತಸ್ತು ದೇವರ ಸ್ಥಾನವನ್ನು ಪಡೆದುಕೊಂಡಿದೆ. ಯಾವಾಗ ದೇವರ ನೀತಿಯನ್ನು, ದೇವರ ಯೋಜನೆಯನ್ನು, ದೇವರ ಕರೆಯನ್ನು ನಿರ್ಲಕ್ಷಿಸಲಾಗ್ತದೋ, ಸೊ ಆಗ ಸಮಾಜದಲ್ಲಿ ಹಿಂಸೆ, ಈಗ ನಡೀತಿರುವಂತಹ ಹಿಂಸೆ, ಮೋಸ, ವಂಚನೆ, ಮತ್ತು ಶೋಷಣೆ, ಭಯೋತ್ಪಾದನೆ, ದ್ವೇಷ, ಯುದ್ಧ, ನಿರಪರಾಧಿಗಳನ್ನು ಮತ್ತು ನಿರ್ಗತಿಕರ ಮೇಲೆ ಅನ್ಯಾಯ ಮತ್ತು ದಬ್ಬಾಳಿಕೆ ಮಾಡುವ ಕಾರ್ಯಗಳು ತಾಂಡವವಾಗ್ತದೆ. ಪ್ರೈಸ್ ದ ಲಾರ್ಡ್. ಬೇರೆ ಮತ್ತೆ ಇನ್ನೊಂದು, ದೇವರನ್ನು ಧಿಕ್ಕರಿಸಿ ಜೀವಿಸುವಾಗ ಅಥವಾ ದೇವರ ವಾಕ್ಯಗಳನ್ನು ಅನುಸರಿಸದೆ ಜೀವಿಸುವಾಗ ಏನಾಗ್ತದೆ? ಆತ್ಮದಲ್ಲಿ ಒಂದು ಶೂನ್ಯತೆ ಉಂಟಾಗ್ತದೆ. ಸೊ ಆತ್ಮದಲ್ಲಿ ಶೂನ್ಯತೆ ಅಂದರೆ ನಮಗೆ ಇವತ್ತು ಪ್ರಪಂಚದಲ್ಲಿ ಏನಾಗಿದೆ? ಅಭಿವೃದ್ಧಿ ಇದೆ, ಸಂಪತ್ತು ಹೆಚ್ಚಾಗಿದೆ, ವಿಜ್ಞಾನ ತಂತ್ರಜ್ಞಾನದ ಬಳಕೆ ಜಾಸ್ತಿ ಆಗಿದೆ. ಹಾಗಾಗಿ ದಿನೇ ದಿನೇ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ. ಹಿಂದೆ ಇದ್ದಂಥ ಪರಿಸ್ಥಿತಿ ಈಗಿಲ್ಲ. ಹಿಂದೆ ತಿನ್ಲಿಕ್ಕೂ ಊಟಕ್ಕೂ ತುಂಬ ಕಷ್ಟಪಡಬೇಕಾದ ಒಂದು ಅವಸ್ಥೆ ಇತ್ತು, ಆದರೆ ಈಗ ಆ ಅವಸ್ಥೆ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಹಣ ಇದೆ, ಸಂಪತ್ತು ಇದೆ, ಆದರೆ ಜನರ ಜೀವದಲ್ಲಿ, ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನೋದು ಮರೀಚಿಕೆ, ಕಾಣೆಯಾಗಿದೆ. ಅಂತರಂಗದಲ್ಲಿ ಯಾವಾಗ ಪವಿತ್ರಾತ್ಮರು ಇಲ್ಲವೋ ಆವಾಗ ನಮ್ಮ ಅಂತರಂಗ ಶೂನ್ಯತೆಯಿಂದ ತುಂಬಿ ಹೋಗ್ತದೆ. ಸೊ ನಮ್ಮ ಆಂತರಿಕ ಶಕ್ತಿ ಇಲ್ಲದಂಥ ಅವಸ್ಥೆಯಲ್ಲಿ ನಾವು ಜೀವಿಸಬೇಕಾದ ಒಂದು ಅವಸ್ಥೆ ಉಂಟಾಗ್ತದೆ. ಆತ್ಮದಲ್ಲಿ ಜೀವ ಚೈತನ್ಯವಿಲ್ಲದೆ ಒಂದು ಸತ್ತ ಒಂದು ಅನುಭವ, ಜೀವ ಇಲ್ಲದಂಥ ಒಂದು ಅನುಭವ. ಅದಕ್ಕೆ ವಚನ ಹೇಳ್ತದೆ, 1 ಯೋಹಾನ 4:4, ಲೋಕದಲ್ಲಿರುವ ದುರಾತ್ಮಕ್ಕಿಂತಲೂ ನಿಮ್ಮಲ್ಲಿರುವ ಆತ್ಮವು ಶ್ರೇಷ್ಠವಾದುದು. ಅಂದರೆ ದೇವರ ಮಕ್ಕಳಾದ ನಮಗೆ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮರನ್ನು ಧಾರಾಳವಾಗಿ ಸುರಿಸಲಾಗಿದೆ. ಓಕೆ, ಸೊ ಜೀವನದ ಅರ್ಥವನ್ನು ನಾವು ಕಳೆದುಕೊಳ್ತೇವೆ ಯಾವಾಗ? ಪವಿತ್ರಾತ್ಮರು ನಮ್ಮಲ್ಲಿ ದುರ್ಬಲರಾದಾಗ, ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮರ ಪ್ರಭಾವ ಕಡಿಮೆಯಾದಾಗ ನಾವೇನು ಜೀವನದ ಅರ್ಥವನ್ನು ಕಳ್ಕೊಳ್ತೀವಿ. ಅದೇ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎದುರಿಸಲಾಗದೆ ಆತಂಕ ಮತ್ತು ಖಿನ್ನತೆಗೆ ಒಳಗಾಗ್ತೀವಿ.
ಓಕೆ. ಅದೇ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನು ಎದುರಿಸಲಾಗದೆ, ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎದುರಿಸಲಾಗದೆ ಆತ್ಮಹತ್ಯಕ್ಕೆ ಶರಣಾಗುವುದು. ಓಕೆ. ಮತ್ತೆ ಸಮಸ್ಯೆಗಳಿಂದ ದೂರ ಓಡಿ ಹೋಗಲು ಮಾದಕ ದ್ರವ್ಯಗಳನ್ನ ಉಪಯೋಗಿಸುವುದು, ವ್ಯಸನಿಗಳಾಗುವುದು. ಸೊ ಇದರಿಂದ ಏನಾಗ್ತದೆ, ನಿರಾಶೆ, ಅದು ಹೆಚ್ಚಾಗಿ ನಿರಾಶೆ ಮತ್ತು ನಮ್ಮ ಅವನತಿಗೆ ಕಾರಣ ಆಗ್ತದೆ. ಸೊ ಅದರಿಂದ ಮತ್ತಾಯ 6:33 ಹೇಳುವ ಹಾಗೆ, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿಯೂ ಅವರ ಸತ್ಸಂಬಂಧಕ್ಕಾಗಿಯೂ ತವಕ ಪಡಿರಿ. ಸೊ ಪ್ರಿಯರೇ, ಯಾವಾಗ ನಾವು ದೇವರ ಸತ್ಸಂಬಂಧಕ್ಕಾಗಿ, ದೇವರ ವಚನಕ್ಕಾಗಿ, ದೇವರ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ನಾವು ದಾಹ ಪಡ್ತೇವೋ, ಆಗ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ನಾವು ಕಂಡುಕೊಳ್ತೀವಿ. ಸೊ ಆಗ ಮಾತ್ರ ನಾವು ಸಂತೋಷದಿಂದ ಜೀವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ದೇವರಿಂದ ದೂರವಾದಾಗ ಏನಾಗ್ತದೆ, ಕುಟುಂಬಗಳಲ್ಲಿ, ಸಮಾಜಗಳಲ್ಲಿ, ರಾಷ್ಟ್ರಗಳಲ್ಲಿ ಮತ್ತು ಧಾರ್ಮಿಕ ಸಮುದಾಯಗಳಲ್ಲಿ ಏನಾಗ್ತದೆ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತದೆ, ಒಡಕುಗಳು ಉಂಟಾಗ್ತದೆ. ಯಾವಾಗ ಮಾನವ ದೇವರಿಂದ ದೂರವಾಗಿ ದೇವರನ್ನು ತಿರಸ್ಕರಿಸಿ ಜೀವಿಸುವಾಗ ತನ್ನ ಬುದ್ಧಿಶಕ್ತಿ ಅಥವಾ ತನ್ನದೇ ಒಂದು ಶಾರೀರಿಕ ಶಕ್ತಿ ಅಥವಾ ಅಂತಸ್ತು ಹಣದ ಶಕ್ತಿಯನ್ನ ಅವಲಂಬಿಸ್ತಾನೆ. ಸೊ ನಮಗೆ ಗೊತ್ತು ಇದರ ಪರಿಣಾಮ ಏನು ಅಂತ. ಯಾವಾಗ ನಾವು ನಮ್ಮ ಶಕ್ತಿ ಅಥವಾ ನಮ್ಮ ಬುದ್ಧಿವಂತಿಕೆ ಮೇಲೆ ನಾವು ಅವಲಂಬನೆ ಆಗ್ತೇವೋ, ಸೊ ಅದರ ಪರಿಣಾಮ ಯಾವಾಗಲೂ ಭಯ, ಅಸ್ಥಿರತೆ, ಅಸುರಕ್ಷತೆ ಮತ್ತು ಅರಾಜಕತೆ ಉಂಟಾಗ್ತದೆ. ಇವತ್ತು ದಿನ ಬೆಳಿಗ್ಗೆ ಆದರೆ ನ್ಯೂಸ್ ಪೇಪರಲ್ಲಾಗಲಿ, ಮೊಬೈಲ್ ನ್ಯೂಸಲ್ಲಾಗಲಿ ಅಥವಾ ಟಿ ವಿ ನ್ಯೂಸಲ್ಲಾಗಲಿ ನಾವು ನೋಡೋದೇನು, ಬರೀ ಇದೆ, ಬರೀ ಎಲ್ಲ ನಿಷೇಧಾತ್ಮಕ ವಿಚಾರಗಳನ್ನೇ ನಾವು ಕೇಳ್ತೀವಿ. ಕೊಲೆ, ಅತ್ಯಾಚಾರ, ಮೋಸ, ವಂಚನೆ. ಸೊ ಇದನ್ನೇ ನಾವು ಆಲಿಸ್ತಾ ಇದ್ದೀವಿ. ಸೊ ಇಂಥದೇ ಒಂದು ಪರಿಸ್ಥಿತಿ ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ. ಪ್ರೇರೆ ಎರೆಮಿಯನ ಈ ವಾಕ್ಯಗಳಂದ್ರೆ 12-16 ವಾಕ್ಯಗಳು, ಇದರಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ, ಇದು ಕೇವಲ ಶಿಕ್ಷೆಯ ಸಂದೇಶ ಅಲ್ಲ. ಆವತ್ತು ಎರೆಮಿಯನ ಮೂಲಕ ದೇವರು ಜನರಿಗೆ ಸಂದೇಶವನ್ನು ಕೊಟ್ಟರು. ಅದು ಬರೀ ಶಿಕ್ಷೆಯ ಸಂದೇಶವಲ್ಲ, ಬದಲಾಗಿ ಪಶ್ಚಾತ್ತಾಪಕ್ಕೆ ದೇವರು ಕೊಡುವ ಆಹ್ವಾನ ಕೂಡ ಆಗಿತ್ತು. ನೋಡಿ, ಈ ರೀತಿ ಆಗ್ತದೆ, ಎಚ್ಚರಿಕೆ. ಈಗಲೇ ಮನ ತಿರುಗಿ ನನ್ನ ಬಳಿ ಬನ್ನಿ, ಇದೊಂದು ಎಚ್ಚರಿಕೆಯನ್ನು ದೇವರು ಕೊಡ್ತಾ ಇದ್ರು, ಆಹ್ವಾನ ಕೊಡ್ತಾ ಇದ್ರು. ಸೊ ಆದರೂ ಅದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ನಮ್ಮ ದೇವರು ಶಿಕ್ಷಿಸುವ ದೇವರಲ್ಲ, ಶಿಕ್ಷೆಯಲ್ಲಿ ಸಂತೋಷ ಪಡುವ ದೇವರೂ ಅಲ್ಲ. ನಮ್ಮ ದೇವರು ಏನು ಬಯಸ್ತಾರೆ, ಜನರು ತಮ್ಮ ತಪ್ಪುಗಳನ್ನು ಅರಿತು ಸೊ ಅದನ್ನು ತಿದ್ದುಕೊಂಡು ಪಶ್ಚಾತ್ತಾಪ ಪಟ್ಟು ಪಾಪವನ್ನು ತ್ಯಜಿಸಿ ತಮ್ಮ ಕಡೆ ಬರಬೇಕು ಅನ್ನೋದೇ ದೇವರ ಒಂದು ಬಯಕೆ. ಸೊ ಹಾಗಾಗಿ ನಾವು ಕ್ರೈಸ್ತರಾಗಿ ದೇವರ ವಾಕ್ಯವನ್ನು ಅತಿಯಾಗಿ ಪ್ರೀತಿಸಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ಅನುಸರಿಸಬೇಕು, ಮತ್ತು ನಮ್ಮಲ್ಲಿರುವಂಥ ಎಲ್ಲ ಆಧುನಿಕ ವಿಗ್ರಹಗಳನ್ನು ತ್ಯಜಿಸಬೇಕು. ನ್ಯಾಯ ಮತ್ತು ಕರುಣೆ ಮತ್ತು ಒಂದು ಪವಿತ್ರ ಜೀವನವನ್ನು ನಡೆಸುವುದು ನಮ್ಮ ಕರ್ತವ್ಯವಾಗಿದೆ. ಸಮಾಜ, ಕುಟುಂಬ, ಧರ್ಮಸಭೆಗಾಗಿ ಕೂಡ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರಭು ಯೇಸುಸ್ವಾಮಿಯ ಮೂಲಕ ದೊರೆಯುವ ಆ ಪಶ್ಚಾತ್ತಾಪ, ಆ ಕ್ಷಮೆ, ಆ ಅನುಗ್ರಹಗಳನ್ನು ನಾವು ಸ್ವೀಕರಿಸಿ ಅನುಭವಿಸಲು ಈ ಒಂದು ಅಧ್ಯಾಯ ಕರೆ ಕೊಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಸೊ ಬೇರೆ ಸಮಯ ಆಯಿತು, ಇನ್ನೂ ಒಂದು ಇದೆ ನನಗೆ 10ನೇದು. ಏನು ಮಾಡಲಿ, ಮುಂದುವರಿಸಲ್ಲ ಇಲ್ಲ ಎಂಡ್ ಮಾಡಲ? ನೋಡಿ ಸರ್, ಆದರೆ ಒಂದು 5 minutes ಅಲ್ಲಿ ಮುಗಿಸ್ಬಿಡಿ. ಸರಿ ಸರ್, ಸರಿ ಸರ್. ಒಂದು ಜಿಸ್ಟನ್ನು ಹೇಳ್ಬಿಡ್ತೀನಿ ನಾನು ಅಷ್ಟೇ. ಸೊ ಪ್ರೇರೆ, ಈ ಒಂದು 10ನೇ ಅಧ್ಯಾಯದಲ್ಲಿ ಒಂದು ಪ್ರಾಯೋಗಿಕವಾಗಿ ನಾವು ಏನನ್ನ ಕಲಿಬೋದು ಅಂತ ಹೇಳಿದ್ರೆ, ನಾವು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ವೈಯಕ್ತಿಕ ಮತ್ತು ಕುಟುಂಬ ಪ್ರಾರ್ಥನೆಗೆ ನಾವು ಸಮಯವನ್ನು ಮಾಡ್ಕೋಬೇಕು. ಭಾನುವಾರದ ಪವಿತ್ರ ಬಲಿ ಪೂಜೆಯಲ್ಲಿ ನಾವು ಭಕ್ತಿಯಿಂದ ಭಾಗವಹಿಸಬೇಕು.
ಮತ್ತೆ ಆ ಸಂಸ್ಕಾರಗಳನ್ನು, ವಿಶೇಷವಾಗಿ ಪಶ್ಚಾತ್ತಾಪ ಸಂಸ್ಕಾರವನ್ನು ನಾವು ಆ, ಉಪಯೋಗಿಸ್ಕೋಬೇಕು, ಸರಿಯಾಗಿ ಪಡ್ಕೋಬೇಕು ಅಂತ. ಸೊ ಮತ್ತೆ ಇನ್ನೊಂದು, ಆ ದೇವರಿಗಿಂತ ಹೆಚ್ಚಾಗಿ ನಾವು ಯಾವುದನ್ನು ಪ್ರೀತಿಸ್ತೀವಿ, ಯಾವುದರ ಬಗ್ಗೆ ನಮ್ಮ ಪ್ರಯಾರಿಟಿ, ನಮ್ಮ ಗಮನ ಇದೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಕೋಬೇಕು. ನನ್ನ ಜೀವನ ದೇವರ ಜೀವನವನ್ನು ಪ್ರತಿಬಿಂಬಿಸ್ತಾ ಇದೆಯಾ? ದೇವರ ಮಹಿಮೆಗಾಗಿ ನನ್ನ ಜೀವನ ಇದೆಯಾ? ನನ್ನ ಆರಾಧನೆ, ನನ್ನ ಮಾತುಗಳಲ್ಲಿ ಹಾಗೂ ನನ್ನ ಜೀವನದಲ್ಲಿ ಈ ಫಲಗಳು ಕಾಣ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಯೆರೆಮೀಯ 10 ನಮಗೆ ಬೋಧಿಸುವುದೇನೆಂದರೆ, ನಿಜವಾದ ಆರಾಧನೆ ಅಂದರೆ ಜೀವಂತ ದೇವರನ್ನ ಅರಿತುಕೊಳ್ಳುವುದು, ಆತನನ್ನು ಪ್ರೀತಿಸುವುದು, ಆತನ ಮೇಲೆ ಸಂಪೂರ್ಣ ವಿಶ್ವಾಸ ಇಡುವುದು ಮತ್ತು ಪ್ರತಿದಿನದ ಅಂದರೆ ದಿನನಿತ್ಯದ ಜೀವನದಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವುದು, ಮತ್ತು ದೇವರ ಸ್ಥಾನವನ್ನು ಬೇರೆ ಯಾವುದೇ ವಸ್ತುಗಳಿಗಾಗಲಿ ವ್ಯಕ್ತಿಗಳಿಗಾಗಲಿ ಆಸೆಗಳಿಗಾಗಿ ನೀಡಬಾರದು. ದೇವರ ಸ್ಥಾನ ದೇವರಿಗೆ ಮಾತ್ರ ಮೀಸಲು. ಮತ್ತು ನಮ್ಮ ಹೃದಯದ ಪರಿಶುದ್ಧತೆಯನ್ನು ನಾವು ಕಾಪಾಡ್ಕೋಬೇಕು. ಸೊ ಇದೇ ನಿಜವಾದ ಆರಾಧನೆ ಗುರುತು. ಯೇಸುಸ್ವಾಮಿ ಹೇಳಿದ್ರಲ್ಲ, ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು ಅಂತ. ಸೊ ಇದೇ ಆಗಿದೆ. ಮತ್ತು ನೆನಪಿನಲ್ಲಿ ಇಡಬೇಕಾದಂಥ ಒಂದು ವಾಕ್ಯ ಅಂದರೆ ಯೆರೆಮೀಯ 10:10. ಯೆರೆಮೀಯ 10:10ನ ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಏನಿದೆ ಅದು ವಾಕ್ಯ? 10:10. ಹೇ ಸರ್ವೇಶ್ವರ. ಹೇಳಿ, ಓದಿ ಬ್ರದರ್. ನೀವಾದರೂ ಸತ್ಯ ದೇವರು, ಜೀವ ರೂಪ ದೇವರು, ಶಾಶ್ವತ ರಾಜರು, ನಿಮ್ಮ ಕೋಪಕ್ಕೆ ನಡುಗುತ್ತದೆ ಭೂಲೋಕ. ಅಷ್ಟೇ ಸಾಕು, ಅಷ್ಟೇ. ನಮ್ಮ ದೇವರು ಸರ್ವೇಶ್ವರ, ಸತ್ಯ ದೇವರು, ಜೀವ ಸ್ವರೂಪ ದೇವರು ಮತ್ತು ಶಾಶ್ವತ ರಾಜರು. ಸೊ ಇಂತಹ ದೇವರು ನಮಗೆ ಇರಬೇಕಾದ್ರೆ ನಮ್ಗೆ ಯಾವ ಭಯ ಇದೆ? ಯಾಕೆ ಭಯ ಪಡಬೇಕು? ಯಾಕೆ ಲೋಕದ ಹಿಂದೆ ಓಡಬೇಕು? ಯಾಕೆ ನಮ್ಮ ಶಕ್ತಿ ಮೇಲೆ ನಾವು ಡಿಪೆಂಡ್ ಆಗಬೇಕು? ಇದನ್ನ, ಈ ಒಂದು ಸತ್ಯವನ್ನ ಪ್ರತಿಯೊಬ್ಬರು ತಮ್ಮ ಹೃದಯದಲ್ಲಿ ಬರೆದಿಟ್ಕೊಂಡ್ರೆ ಯಾವ ಸಮಸ್ಯೆ ನಮಗೆ ಬರೋದೇ ಇಲ್ಲ. ಬಂದ್ರೂ ಎಂಥ ಸಮಸ್ಯೆ ಬಂದರೂ ನಾವು ಎದುರಿಸ್ಬೋದು ಅನ್ನೋ ಒಂದು ಧೈರ್ಯವನ್ನು ಈ ವಾಕ್ಯ ಕೊಡ್ತಾ ಇದೆ. ಬೇರೆ ಆಲಿಸಿದ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹರ್ಷ, ಟೈಮ್